ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಅಖಂಡ ಜಿಲ್ಲೆಯಾಗಿರ್ತಕ್ಕಂಥ ಧಾರವಾಡ, ಹಾವೇರಿ ಅಖಂಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರ, ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರನೂ ಕೂಡ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ಟೋಟಲಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕ್ಯಾಲ್ಕುಲೇಟರ್ ಹಾಕಿದರೆ ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿದೆ, 3 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇದೆ. ಶಿಗ್ಗಾಂವಿ ಕ್ಷೇತ್ರ ಸೇರ್ಪಡೆ ಆದರೆ ಅಲ್ಲಿ 8ರಲ್ಲಿ 4 ಕ್ಷೇತ್ರಗಳಿದ್ದಾವೆ. ಧಾರವಾಡ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಹುಡುಕಾಟ ನಡೆಸತಕ್ಕಂಥ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಗೆ ಮುನ್ನಡೆ, ಯಾವ ಅಭ್ಯರ್ಥಿಗೆ ಹಿನ್ನಡೆ, ಯಾವ ಪಕ್ಷದ ಬಲ, ಯಾವ ಪಕ್ಷದ ಚೌಕಟ್ಟಿನಲ್ಲಿ ನಡೀತಾ ಇರುವಂಥ ಕಾರ್ಯಕರ್ತರ ಉತ್ಸಾಹ, ಕಾರ್ಯಕರ್ತರ ಬೆಂಬಲವನ್ನು ಹುಡುಕಾಟ ನಡೆಸತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಮತ್ತು ಈ ಕ್ಷೇತ್ರದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಯುವಕರ ಕಣ್ಮಣಿ, ಯುವಕರ ಆಶಾಕಿರಣವಾಗಿದ್ದಿರ್ತಕ್ಕಂಥ NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಶ್ರೀ ರಾಜು ಅನಂತ ಸಾಲೆ ನಾಯಕವಾಡಿ ಅವರು 11ನೇ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿದ್ದಾರೆ. ವೀಕ್ಷಕರೇ, ಇವರು NCP ಪಕ್ಷದ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ NCP ಪಕ್ಷದಲ್ಲಿ ಇದ್ದಾರೆ. NCP ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಧಾರವಾಡ ಲೋಕಸಭಾ ಮತ್ತು ಧಾರವಾಡ ಸೆಂಟ್ರಲ್ನಲ್ಲಿ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಬರಬೇಕಾಗಿರ್ತಕ್ಕಂಥ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ನಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಪಕ್ಷದ ಅಜೆಂಡಾ ಮತ್ತು ಪಕ್ಷದ ಚಿಹ್ನೆ ವೆರಿ ಇಂಪಾರ್ಟೆಂಟ್. ಅದರ ಜೊತೆಯಲ್ಲಿ 40% ಪಕ್ಷದ ಬಲ ಇದ್ದರೆ 60% ರಾಜು ನಾಯಕ್ವಾಡಿ ಅವ್ರ ಬಲ ಇದೆ. ಇವೆಲ್ಲವನ್ನು ವಿಚಾರಗಳನ್ನು ನೋಡುತ್ತಾ, ಇವೆಲ್ಲವನ್ನು ವಿಷಯಗಳನ್ನು ಗಮನಕ್ಕೆ ತರುತ್ತಾ ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ದಿ ಲೀಡರ್ ಆಫ್ ಲೋಕಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕನಸಿನ ಯೋಜನೆ ಜೊತೆಯಲ್ಲಿ ನಮ್ಮ ಜೊತೆ ಇಂಟರ್ವ್ಯೂಗೆ ಬಂದಿರತಕ್ಕಂಥ, ಇಂಟರ್ವ್ಯೂಗೆ ಹುಡುಕಾಟದಲ್ಲಿ ಸಿಕ್ಕಿರ್ತಕ್ಕಂಥ ರಾಜು ಅನಂತ ನಾಯಕ್ವಾಡಿ ಅವರಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನಮ್ಮ ನ್ಯೂಸ್ 43 ಇಂಡಿಯಾ ತಂಡ ಈ ಕ್ಷೇತ್ರದಲ್ಲಿ ಹುಡುಕಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ನಮಗೆ ಸಿಕ್ಕಿದ್ರಿ. ಆದರೆ ಈ ಸಿಕ್ಕಿರ್ತಕ್ಕಂಥ ಸೌಭಾಗ್ಯ ಅನ್ನೋದಕ್ಕಿಂತ, ಸಿಕ್ಕಿರ್ತಕ್ಕಂಥ ಅವಕಾಶ ಅನ್ನೋದಕ್ಕಿಂತ ನೀವು ನಮಗೆ ಕೊಟ್ಟಿರ್ತಕ್ಕಂಥ ಸಮಯ ವೆರಿ ಇಂಪಾರ್ಟೆಂಟ್. ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ವೇಟ್ ಮಾಡಿಸಿ. ಈಗ ಯಾಕಂದರೆ ತಾವು ವೇಟ್ ಮಾಡಿಸಿರ್ತಕ್ಕಂಥ ನಮಗೆ ಬೇಜಾರಿಲ್ಲ, ಆದರೆ ನೀವು ಜನರ ಜೊತೆ ಜನರ ಸಮಸ್ಯೆಯನ್ನು ಕೇಳಲಿಕ್ಕೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಸೌಭಾಗ್ಯ. ಸರ್, ಮೊದಲಿಗೆ ನಾನು ವಿಷಯಗಳನ್ನು ಪ್ರಾರಂಭ ಮಾಡುತ್ತಾ, ತಾವು NCP ಪಕ್ಷದ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಸೇವಾ ಆಕಾಂಕ್ಷಿಯಾಗಿದ್ದೀರಿ. ಇವೆಲ್ಲವನ್ನು ಮಾತನಾಡೋಕ್ಕಿಂತ ಪೂರ್ವವಾಗಿ ನಿಮ್ಮ ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ, ಯಾಕೆ ರಾಜಕೀಯಕ್ಕೆ ತಾವು ಆಯ್ಕೆ ಮಾಡಿಕೊಂಡ್ರಿ? ನೋಡಿ ಸರ್, ನಾವು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದೀವಿ. ಇವತ್ತು ರಾಜಕಾರಣಕ್ಕೆ ನಾವಾಗಿ ಬಂದಿಲ್ಲ. ನಮ್ಮ ಜನಸೇವೆಯನ್ನು ಮೆಚ್ಚಿ ಜನರು ನಮ್ಮ ರಾಜಕಾರಣದೊಳಗೆ ಕಳಿಸಿದ್ರು. ಇವತ್ತು ಮೇನ್ ಉದ್ದೇಶ ಅಂದರೆ, ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಇವತ್ತು ನನ್ನದೇ ಆದ ಒಂದು ಪಡೆ ಇದೆ ಮತ್ತು ನಿಸ್ವಾರ್ಥೆಯಿಂದ ನಾನು ಜನಸೇವೆ ಮಾಡಕತ್ತೀನಿ. ಇದರ ಮೇನ್ ಉದ್ದೇಶ ಏನಂದ್ರೆ, ನಾ ರಾಜಕೀಯಕ್ಕೆ ಬರೋದು ಮೇನ್ ಉದ್ದೇಶ ಏನಂದ್ರೆ, ಇವತ್ತು ಕಾಂಗ್ರೆಸ್ ಹಾಗೂ BJPಗಳು ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಇವರು ವೈಯಕ್ತಿಕ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕ್ಷೇತ್ರದಲ್ಲಿ ನೋಡ್ತಿರ್ಬೋದು, ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 8 ಕ್ಷೇತ್ರ ಬರ್ತಾವೆ. ಇವತ್ತು ನಾ ಏನು 20 ವರ್ಷದಿಂದ ಸಂಸದ ಅದಾರಲ್ಲ, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ಅವ್ರಿಗೆ ಸತ್ಯ ಪ್ರಚಾರ ಮಾಡಬಾರ್ದು. ಯಾಕಂದರೆ 20 ವರ್ಷದಿಂದ ತಾವು ತಮ್ಗೆ ಅಧಿಕಾರ ಕೊಟ್ಟರೆ 20 ವರ್ಷದೊಳಗೆ ತಾವು ಕ್ಷೇತ್ರ ಹೆಂಗೆ ಅಭಿವೃದ್ಧಿ ಮಾಡ್ಬೋದಿತ್ತು. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ನಿಮ್ಮ ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಮತ್ತು ತಾಲೂಕಲ್ಲಿ ನೀವೇನು ಕೆಲಸ ಮಾಡ್ತೀರಿ? ಈ ಸರಿ ಬದಲಾವಣೆ ಬಯಸಿದ್ದು ಜನರ ಒತ್ತಾಯದ ಮೇರೆಗೆ ನಾನು ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ದೀನಿ. ಇವತ್ತು ನಾನು 4 ಚುನಾವಣೆ ಎದುರಿಸ್ತೀನಿ ರೀ.
ಆ್ಯಕ್ಚುಲಿ 2023 ಚುನಾವಣೆಯಲ್ಲಿ ನಾನು ಗೆಲುವು ಖಚಿತ ಇತ್ತು. JDS ಒಳಗೆ ನಾನು ಸೆಂಟ್ರಲ್ 73 ಕ್ಷೇತ್ರದ ಆಕಾಂಕ್ಷಿದ್ದೆ, JDS ಪಕ್ಷದಲ್ಲಿದ್ದೆ. ನಾ ಗೆಲ್ತೀನಿ ಅಂತ ಗೊತ್ತಾಗಿರೋ ನನಗೆ ಟಿಕೆಟ್ ತಪ್ಪಿಸೋಂಥ ಕೆಲಸ ಮಾಡಿದ್ರು. ಯಾರೇ BJPದವರು ಮತ್ತು ನಮ್ಮ JDS ಅವರು ಕೂಡಿ ರಾಜು ನಾಯ್ಕ ಟಿಕೆಟ್ ಕೊಟ್ಟರೆ ಗೆಲ್ತಾರಂತ ಗೊತ್ತಾಗಿ ನನಗೆ ಟಿಕೆಟ್ ತಪ್ಪಿಸೋಂಥ ಕೆಲಸ ಮಾಡಿದ್ರೆ. ನಾನು ನೋಡಿ ಸರ್, ಇವತ್ತು NCP ಪಕ್ಷಕ್ಕೆ ನಾನು ಹೋಗಿಲ್ಲ, ಶರದ್ ಪವಾರ್ ಅವ್ರದ್ದು ಟೀಮ್ ನನಗೆ ಭೇಟಿಯಾಗಿತ್ತು. ಅಲ್ಲಿ CS ಇನಾಮದಾರ ರಾಜ್ಯಾಧ್ಯಕ್ಷರು ನನಗೆ ಕರೆ ಮಾಡಿ, ಇಲ್ಲ ಸರ್ ನಿಮ್ಮೆಲ್ಲ ನಾವು ಸೋಷಿಯಲ್ ಆ್ಯಕ್ಟಿವಿಟಿ ನೋಡೀವಿ ಮತ್ತು ನಿಮ್ಮ ಬಗ್ಗೆ ಒಂದು ವರ್ಕ್ ಮಾಡ್ತೀರಿ ನಮಗೆ ಗೊತ್ತಾತ, ಮತ್ತು ಜನಸಾಮಾನ್ಯ ಧ್ವನಿಯಾಗಿ ನೀವು ಇವತ್ತು ಕ್ಷೇತ್ರದಾಗ ಅಡ್ಡಾಡಕತ್ತೀರಿ, ಹಾಗಾಗಿ ತಮ್ಮ ಪಕ್ಷಕ್ಕೆ ನೀವು ಬರ್ರಿ ಅಂದಮೇಲೆ ನಾನು ಪಕ್ಷಕ್ಕೆ ಅಲ್ಲಿ ಹೋದೆ. ಮತ್ತು ಅವ್ರಿಗೆ ಫಸ್ಟ್ ಡಿಮಾಂಡ್ ಇಟ್ಟಿದ್ದಾದ್ರು ನಾನು ಪಕ್ಷಕ್ಕೆ. ಈಗ JDS ಅವರು ನಮಗೆ ಹಿಂಗೆ ಮಾಡ್ಯಾರ, ಮತ್ತು ತಾವು ಮತ್ತು ಚುನಾವಣೆ ಟೈಮಿಗೆ ಯಾರ್ದ್ರ ಒತ್ತಡಕ್ಕೆ ಮತ್ತು ತಾವು ಟಿಕೆಟ್ ಕೊಡ್ತಿರೋ ಇಲ್ಲೋ, ನೀವು ಟಿಕೆಟ್ ಕೊಟ್ಟರೆ ಮಾತ್ರ ನಾನು ಪಕ್ಷಕ್ಕೆ ಸೇರ್ಬಿಟ್ಟಾಗ್ತೀನಿ, ಇಲ್ಲ ಅಂದ್ರೆ ನನ್ನದೇ ಆದ ವರ್ಚಸ್ಸು ಐತಿ, ನನ್ನದೇ ಆದ ಜನಬೆಂಬಲ ಐತಿ, ನಾ ಮಾಡ್ತೀನಿ ಅಂತ ಹೇಳಿದೆ. ಅವರು ಸಂಪೂರ್ಣವಾಗಿ ಶರದ್ ಪವಾರ್ ಕೂಡ ನಾವು ಮಾತಾಡಿವಿ, ನಿಮ್ಮ ಬಗ್ಗೆ ನಾವು ಮಾತಾಡಿದ ಮ್ಯಾಗ ನಾವು ನಿಮ್ಗೆ ಭೇಟಿ ಕೊಟ್ಟಿವಿ ಅಂತಂದ್ರೆ ಟಿಕೆಟ್ ಕೊಡ್ತೀನಿ ಅಂದಮ್ಯಾಗ ನಾವು ಈ ಸರಿ ಸ್ಪರ್ಧೆಗೆ ಇದು ಮಾಡಾಕತ್ತೀವಿ ಸರ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಕ್ಷೇತ್ರದಲ್ಲಿ ಒಬ್ಬ ಜನನಾಯಕನ ಕೆಲಸ ಅಂದ್ರೆ 5 ವರ್ಷ ಜನರ ಜೊತೆಗಿದ್ದು ಜನರಿಗೆ ಕೆಲಸ ಮಾಡುವಂಥ ವ್ಯಕ್ತಿ ನಮ್ಮ ಕ್ಷೇತ್ರ ಬೇಕು. ಇವತ್ತು ಜನಸಾಮಾನ್ಯ ಹುಬ್ಬಳ್ಳಿ ಧಾರವಾಡದ ಪರಿಸ್ಥಿತಿ ಏನಿದೆ ಸರ್, ಇವತ್ತು ನೀರಿನ ವ್ಯವಸ್ಥೆ ಸರಿಯಿಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಸರಿಯಿಲ್ಲ, ಸರ್ಕಾರದಿಂದ ಬರುವಂಥ ಯೋಜನೆಗಳು ಜನರಿಗೆ ತಲುಪುತ್ತಾ ಇಲ್ಲ. ಒಬ್ಬ ಜನಪ್ರತಿನಿಧಿ ಕೆಲಸ ಸರ್, ಸರ್ಕಾರಿಯಿಂದ ಬರೀ ಅನುದಾನ ತಂದು ಮನ್ಯಾಗ ಕುಂದ್ರದಲ್ಲ, ಅನುದಾನ ತಂದ ಮ್ಯಾಗ ಅದು ಕ್ಷೇತ್ರಕ್ಕೆ ಜನತೆಗೆ ಕೊಡಬೇಕು. ಅದು ಈ ಕ್ಷೇತ್ರದ ಸಂಸದರು ವಿಫಲಾಗಿದ್ದಾರೆ. ಮತ್ತು ಯಾಕೆ ಹಾಕಿದ್ರೆ ಸರ್, ಇವತ್ತು ನಮ್ಮ ಮನೆಯಿಂದ ಸಿಟಿಗೆ ಹೋಗಿ ಬರ್ಬೇಕಂದ್ರೆ ಶರ್ಟ್ ಚೇಂಜ್ ಮಾಡಬೇಕು, ಇದೇ ನಿಮ್ಮ ಅಭಿವೃದ್ಧಿ. ಒಂದು ಕಡೆ ಸರಿಯಾದ ರೋಡ್ಗಳಿಲ್ಲ, ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ. ಇವತ್ತು ಎಜುಕೇಷನ್ ಜನಸಾಮಾನ್ಯ ಪರಿಸ್ಥಿತಿಯನ್ನೇ ಸರ್. ಇವತ್ತು ನಾವು ನೋಡಿ ಸರ್, ಕ್ಷೇತ್ರದ ಜನತೆ ಭಾಳ ಬೇಜಾರದ. ಯಾಕಂದ್ರೆ ಇವತ್ತು ವಯಸ್ಸಾಗಿದ್ದವರು ಮತ್ತು ಸಾಲ ಹುಡುಗರು, ಹ್ಯಾಂಡಿಕ್ಯಾಪ್ಟ್ ಹುಡುಗರು ಅವ್ರು ಅಡ್ಡಾಡ್ತಾರೆ ಸರ್. ಇವತ್ತಿಂಥ ಭಯಾನಕ ವಾತಾವರಣ ಐತಂದ್ರೆ ರೀ, ಅವರು ಬಂದು ಸಾಲಿಗೆ ಹೋಗಿ ಮನೆ ಹೋಗ್ತಾರೆ ಗೊತ್ತಿಲ್ಲ, ಡ್ಯೂಟಿಗೆ ಹೋಗಿ ಮನೆಗೆ ಹೋಗಿ ಗೊತ್ತಿಲ್ಲ ಅಂದ್ರೆ ಅಂಥ ಭಯಾನಕ ವಾತಾವರಣ ಮಾಡಿದ್ದಾರೆ ಇವರು. BRDS ಯೋಜನೆ ಫ್ಲಾಪ್ ಆಗಿದ್ದದು ಇಲ್ಲಿ ಮಾಡಿದ್ರು. ನೀವು ಅದರ ಬದಲು ಫ್ಲೈಓವರ್ ಮಾಡ್ಬೋದಿತ್ತಲ್ಲ. ಇವತ್ತು ಸೆಂಟ್ರಲ್ ಗೋರ್ಮೆಂಟಿಂದ 1500 ಕೋಟಿ ರೂಪಾಯಿ ಬಂದಿದೆ ಸರ್. 1500 ಕೋಟಿ ಬಂತು. ನಂದು ಪ್ರಶ್ನೆ ಅಂದರೆ, ಆ 1500 ಕೋಟಿ ಒಳಗೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಇವತ್ತು ಜನಸಾಮಾನ್ಯ ಪರಿಸ್ಥಿತಿ ಏನೇ ಸರ್, ಇಲ್ಲಿ ಒಂದು ಚಲೋವಾಗಿ ಇಂಡಸ್ಟ್ರಿ ತಂದಿಲ್ಲ, ನೀವು ಸರ್ಕಾರಿ ಯೋಜನೆಗಳು ಕಾಟಾಚಾರಕ್ಕೆ ಮಾಡಾಕತ್ತೀರಿ ನೋಡಿರಿ. ನಂದೇನು ವಿಚಾರ ಅಂದ್ರೆ ರೀ ಸರ್, ಸರ್ಕಾರದಿಂದ ಜನರಿಗೆ ಬೇಕಾಗಿದ್ದು ಜನರ ತೆರಿಗೆ ದುಡ್ಡಲ್ಲಿ ತಾವು ಫ್ರೀಯಾಗಿ ಕೊಡೋದ್ರಿಂದ ಜನರ ಅಭಿವೃದ್ಧಿ ಆಗಂಗಿಲ್ಲ. ಅದರ ಬದಲಿ ಎಜುಕೇಷನ್ ಫ್ರೀ ಕೊಡ್ರಿ, ಮೆಡಿಕಲ್ ಫ್ರೀ ಕೊಡ್ರಿ, ಪ್ರತಿಯೊಂದು ಕುಟುಂಬ ಒಂದು ಮನೆ ಕೊಡ್ರಿ. ಅದೇನು ತಾವು ಕೊಡಾಕತ್ತೀರನ? ಇವತ್ತು ಪ್ರೈವೇಟ್ ಸ್ಕೂಲು ಕಾಲೇಜ್ಗಳು ಎಲ್ಲ ಪೊಲಿಟಿಷಿಯನ್ ಅದಾವೆ, ಆಲ್ಮೋಸ್ಟ್ ಆಲ್ ಪೊಲಿಟಿಷಿಯನ್ ಅದಾವೆ. ಮತ್ತು ಜನರ ಬಗ್ಗೆ ಏನು ಕಾಳಜಿ ಐತಿ? ಇವತ್ತು ತಾವು ಯಾವುದೇ KMC ಹೋಗ್ರಿ, ಅಲ್ಲಿನ ಪರಿಸ್ಥಿತಿ ಏನೇ ಸರ, KMC ಒಳಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಇದ್ರೆ, ನಂದು ಉದಾಹರಣೆಗೆ ನಾವು ಹೋದ್ರೆ ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ರೀ. ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಮತ್ತು ಇದು ಒಬ್ಬ ಜನಪ್ರತಿನಿಧಿ ಕೆಲಸ ಅಲ್ಲ. ಇವತ್ತು ಕ್ಷೇತ್ರದ ನೋಡಿ ಸರ್, ಒಬ್ಬ ಕ್ಷೇತ್ರದ ಒಬ್ಬ ಸಂಸದಂದ್ರೆ ಆ ಕ್ಷೇತ್ರದೊಳಗೆ ಏನೋ ಒಂದು ಸಮಸ್ಯೆ ಆದ್ರೆ ಆ ಕ್ಷೇತ್ರದ ಜನಪ್ರತಿನಿಧಿ ಜನರ ಜೊತೆಗಿರಬೇಕು. ಇವತ್ತು ಕಳಸಾ ಬಂಡೂರಿ ಇಶ್ಯೂ ಎಲ್ಲಿಗೆ ಬಂತು, ಮಾದಾಯಿಯಲ್ಲಿ ಬಂತು, ಮತ್ತು 26 ಸಂಸದರಿಗೆ ಯಾಕೆ ಇಷ್ಟಪಡ್ತೀನಿ, ಒಂದು ದಿನ ಲೋಕಸಭೆದೊಳಗೆ ನಾವು ಧ್ವನಿಯಾಗಿ ಮಾತಾಡ್ರಿ. ನೀವು ಕರೋನಾ ಟೈಮಿಗೆ ಎಲ್ಲಿ ಹೋಗಿದ್ರು ನಿಮ್ಮ ಲೀಡ್ರ್? ಕರೋನಾ ಟೈಮಿಗೆ ಸಂಕಷ್ಟ ಇದ್ರೆ ಎಷ್ಟು ಪರಿಸ್ಥಿತಿ ಗಂಭೀರ ಇತ್ತು, ಅವಾಗ ತಮ್ಮ ನಾಯಕರು ಯಾಕೆ ಬಂದಿಲ್ಲ? ಮಳೆ ಬಂದು ಎಷ್ಟೋ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು, ಅವಾಗ ತಮ್ಮ ನಾಯಕರ ಯಾಕೆ ಬಂದಿಲ್ಲ? ಚುನಾವಣೆ ಇದ್ದಾಗ ತಾವು ಪ್ರಚಾರ ಕರಿತೀರಿ. ಇದೇನಾ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ? ನೋಡಿರಿ, ಜನನಾಯಕ ಆದವ ಜನರ ನಾಡಿ ಮಿಡಿತವಾಗಬೇಕ್ರಿ, ಹೊರತು ಜನರಿಗೆ ಇಂಥ ಕೆಲಸ ಇದು ಸಮಸ್ಯೆ ಕೊಡ್ಬಾರ್ದು ನಾವು. ನೋಡಿರಿ, ಯಾಕಂದ್ರೆ ನಾನು ಮೊದಲೇದಾಗಿ ರಾಜಕಾರಣ ಹಿನ್ನೆಲೆ ಬಂದಿಲ್ಲ. ನಮ್ಮ ಮನೆಯಲ್ಲಿ ಯಾರು MP ಇಲ್ಲ, MLA ಇಲ್ಲ, ಆಕಸ್ಮಿಕವಾಗಿ ನಾನು ರಾಜಕಾರಣ ಬಂದೀನಿ ಸರ್. ಇವತ್ತು ನಂದೇನಂದ್ರೆ, ಜನಸಾಮಾನ್ಯರಿಗೆ ಸರ್ಕಾರಿ ಯೋಜನೆಗಳು ಮನೆಗೆ ನಾವು ತಲುಪಿಸ್ಬೇಕ್ರಿ. ಇವತ್ತು ನೀವು ತಹಸೀಲ್ದಾರ್ ಆಫೀಸ್ ಹೋಗ್ರಿ, DC ಆಫೀಸ್ ಹೋಗ್ರಿ, ಯಾವುದೇ ಸರ್ಕಾರಿ ಆಫೀಸ್ಗೆ ಹೋದರೂ ಸರಿಯಾದ ಕೆಲಸ ಅವ್ರಿಗೆ ಆಗ್ತಾ ಇಲ್ಲ. ಇದು ಯಾರ ಕೆಲಸ ರೀ? ಜನಪ್ರತಿನಿಧಿ ಅಧಿಕಾರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು. ಇವ್ರು ಏನು ಮಾಡಕತ್ತಾರ? ಸ್ಮಾರ್ಟ್ ಸಿಟಿ ಯೋಜನೆಗಿದ್ದಂತ ನಾ ಹಲವಾರು ಬಾರಿ ಪ್ರೆಸ್ ಮುಖಾಂತರ ಹೇಳಿದೆ. 1500 ಕೋಟಿ ಬಂದಿದೆ, DC ಅವ್ರ ಮನವಿ ಕೊಟ್ಟೆ.
ಮತ್ತು ಲೋಕಾಯುಕ್ತಗೂ ಅವ್ರಿಗೂ ಮನವಿ ಕೊಟ್ಟೆ, ಇನ್ನೂ ಮಠ ಅದ್ರ ಬಗ್ಗೆ ಆ್ಯಕ್ಷನ್ ಆಗಿಲ್ಲ. ಇಲ್ಲಿ ಯಾರು ತಪ್ಪಂತ ಹೇಳ್ಬೇಕು ನಾವು, ಸಂಸಾರ ತಪ್ಪು. ಮತ್ತು ಇವ್ರ ಕೆಲಸ ಏನು ನೋಡಿ ಸರ್, ಕ್ಷೇತ್ರದ ಅನುದಾನ ತೊಗೊಂಡು ಸುಮ್ಮನೆ ಕುಂದ್ರದಲ್ಲ. ಕ್ಷೇತ್ರದ ದುಡ್ಡು ಯಾರ್ದಂದ್ರೆ ಜನಸಾಮಾನ್ಯರ ಕಷ್ಟಪಟ್ಟಿದ್ದ ತೆರಿಗೆ ರೂಪದಲ್ಲಿ ದುಡ್ಡು. ಆ ದುಡ್ಡು ಜನಕ್ಕೆ ತಲುಪಬೇಕು. ಅದು ಏನಾಗತ್ತೆ ಸರ್, ಸರ್ಕಾರಿ ಯೋಜನೆಗಳು ಧಾರವಾಡ ಜಿಲ್ಲೆಯಲ್ಲಿ ಶಾಸಕರು, ಸಂಸದರು, ಮಹಾನಗರ ಪಾಲಿಕೆ ಸದಸ್ಯರು ಮಾತ್ರ ಅಭಿವೃದ್ಧಿ ಆಗ್ಯಾರ, ಹೊರತು ಜನಸಾಮಾನ್ಯರ ಅಭಿವೃದ್ಧಿ ಆಗಿಲ್ಲ. ಇವತ್ತು ಬಿ ಜೆ ಪಿದವ್ರಿಗೆ ಯಾಕೆ ಇಷ್ಟಪಡ್ತೀನಿ ನಾನು, ನೀವು ಎಲ್ಲರ ಈಗ ಇಡಿ ಹಾಕತ್ತೀರಿ, ಐಡಿಯಾ ಮಾಡಾಕತ್ತೀರಿ. ನಿಮ್ಮ ಪಕ್ಷದೊಳಗೆ ಬೇಕಾದಂಗೆ ಅದರಲ್ರಿ, ಅವ್ರ ಮ್ಯಾಗ ಹಾಕಿರಿ. ನಿಮಗೆ ಅಚ್ಚೇ ದಿನ ತರಬೇಕಂತಂದ್ರೆ ಫಸ್ಟ್ ಅವ್ರಿಗೆ ಅಟ್ಯಾಕ್ ಮಾಡಿರಿ. ನೀವು ನಿಮ್ಮ ಸಂಸದರು ಬಿಡೋದು, ಬೇರೆ ಪಕ್ಷದವ್ರಿಗೆ ನೀವು ಅಟ್ಯಾಕ್ ಮಾಡೋದು. ಅಂದ್ರೆ ನಿಮ್ದು ಕೆಲಸ ತೊಗೊಂಡ್ರಿ. ಅಚ್ಚೇ ದಿನ ಅಂತಿದ್ರಿ, ಎಲ್ಲಿ ಹೆಚ್ಚೇ ದಿನ ಅದ ರೀ, ಎಲ್ಲಿ ಹೆಚ್ಚೇ ದಿನ ಐತಿ? ಈ ಒಂದು ಮಾರ್ಕ್ ಎಷ್ಟು ಬಿಡಿ ಸರ್, ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಹೇಳ್ತೀನಿ ನಿಮಗೆ, ಸಿಟ್ರೊಳಗೆ ಆಗ್ತೀನಿ ನಿಮಗೆ. ಇವತ್ತು ಇಂಥ ಗಂಭೀರ ಪರಿಸ್ಥಿತಿ ಇದೆ ಸರ್. ಒಂದು ನಿಮ್ಮ ವಾರ್ಡ್ ನಾನು ನೋಡಿ ಸರ್, ಎಲ್ಲ ಮನೆ ಹೋಗಿ ನಾನು ಇವತ್ತಲ್ಲಿ ಪರಿಸ್ಥಿತಿ ಹೆಂಗಿದೆ ಸರ್, ಅಲ್ಲಿ ಪ್ರಾಣಿ ವಾಸ ಮಾಡೋಂಗಿಲ್ಲ, ಅಲ್ಲಿ ಜನರು ವಾಸ ಮಾಡಕತ್ತ. ಇದೇನಾ ನಿಮ್ಮ ಅಭಿವೃದ್ಧಿ? ಜನಸಾಮಾನ್ಯ ಧ್ವನಿ ಆಗಂತೀರ? ಇವತ್ತು ಇಂಥ ಗಂಭೀರ ಪರಿಸ್ಥಿತಿ ಇದೆ ಸರ್, ನರಕ ಯಾತನೆ ಜನರ ಮ್ಯಾಗ ಅನ್ಮಿಸ್ತೈತಿಲ್ಲ. ನಿಮಗೆ ಕ್ಷೇತ್ರದೋಗ ತೋರಿಸ್ತೀನಿ ನಾ, ಬರ್ರಿ ಸಂಸದರಿ, ಬರ್ರಿ ನೀವು ಕ್ಷೇತ್ರ ಎಷ್ಟು ಬೆಳೆ ಮಾಡ್ಯಾರ. ಇವ್ರು ಏನು ಮಾಡಕತ್ತ ಸರ್, ಸ್ಮಾರ್ಟ್ ಸಿಟಿ ಸೆಂಟ್ರಲ್ ಗೌರ್ಮೆಂಟ್ದ ಫಂಡ್ ಬರಾಕತ್ತೈತಿ, ಅದರದ್ದು ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ. ಮತ್ತು ಇವರು ದೊಡ್ಡ ಅವ್ರು ಪ್ರೈಮ್ ಮಿನಿಸ್ಟರ್ ಕರೀತಾರೆ, ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಬರ್ತಾರೆ. ಅವರು ಏರ್ಪೋರ್ಟಿಂದ ಬರ್ತಾರೆ, ಸಭೆ ಮಾಡ್ತಾರೆ, ಹೋಗ್ಬಿಡ್ತಾರೆ. ನಿಮಗೆ ತೋರಿಸ್ತೀನಿ ನಾ ಕ್ಷೇತ್ರದೋಗ ಎಷ್ಟು ಅಭಿವೃದ್ಧಿ ಮಾಡಿರಿ ನೀವು. ಯಾಕಂದ್ರೆ ನಿಮಗೆ ಎಲ್ಲಿ ಹೋಗೋಕೆ ಅನುಕೂಲ ಆಗ್ಬೇಕು. ಇವತ್ತು ಏರ್ಪೋರ್ಟ್ ಆಗಿದ್ದು ಜನಸಾಮಾನ್ಯರಿಗಲ್ರಿ, ನಿಮಗೆ ಅನುಕೂಲ ಆಗಲಿ ಅಂತಂದು. ಯಾಕಂದ್ರೆ ನೀವು ಟ್ರೈನಿಂದ ಬಸ್ಸಿನೊಂದು ಹೋಗಿ ನಿಮಗೆ ಲೇಟ್ ಆಗ್ತೈತಿ, ಹಾಗಾಗಿ ನೀವು ಅನುಕೂಲ ಮಾಡ್ಕೊಂಡಿರಿ. ಇವತ್ತು ಸರ್ವಾದ ಶೌಚಾಲಯಗಳಿಲ್ಲ ಸರ್ ಹುಬ್ಳಿಯಲ್ಲಿ. ಇವತ್ತು ಮೊನ್ನೆ ಒಂದು ಉದಾಹರಣೆ ಐತಿ ಸರ್ ನಿಮ್ಗೆ. ಇವತ್ತು ತಹಸೀಲ್ದಾರ್ ಆಫೀಸದ್ದು ಹೋಗಿ ಸರ್, ನೀವು ಶೌಚಾಲಯ ಹೋಗಿ ನೋಡಿರಿ, ಅದು ಯಾವಾಗ ಬಂದ್ ಮಾಡಿರ್ತಾರೆ. ನಿಮ್ಮ ಸರ್ಕಾರಿ ಕಚೇರಿ ಒಳಗೆ ನೀವು ಮೂಲಭೂತ ಸೌಕರ್ಯ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಜನಸಾಮಾನ್ಯ ಬರೋಗಿ ಸರ್. ಇವತ್ತು BRDC ಇದು ಮಾಡಿ ಸರ್, ಅದರ ಬದಲಿ ತಾವು ಫ್ಲೈಓವರ್ ಮಾಡ್ಬೋದಿತ್ತಲ್ಲ. ಹೌದು, ಫ್ಲೈಓವರ್ ಮಾಡಿಬಿಟ್ಟಿದ್ದು ಅಂದ್ರೆ ಒಂದು 20 ವರ್ಷ ಟ್ರಾಫಿಕ್ ಜಾಮ್ ಆಗಿಬಿಡ್ತಿತ್ತು, ಕ್ಲಿಯರ್ ಆಗಿಬಿಡ್ತಿತ್ತು. ಅದು ನೋಡಿ ಸರ್, ಮೊದಲೇದಾಗಿ ಇಲ್ಲಿ ಸಂಸದರು ವಿಫಲ ಆಗ್ಯಾರ. ಮೊದಲೇದಾಗಿ ಅವರು ಮೋದಿಯವ್ರ ಫೋಟೋ ಮ್ಯಾಗ ಗೆಲ್ತಾರೆ. ಮತ್ತು ಮೊನ್ನೆ ದಿನ ನಾವು ಪ್ರೆಸ್ ಮೀಟ್ ಮುಖಾಂತರ ಒಳಗೆ ನಾನು ಸವಾಲು ಹಾಕಿದ್ದೆ, ಕಾಂಗ್ರೆಸ್ ಹಾಗೂ BJP ಏನು ನಿಂದಿರ್ತಿರಲ್ಲ ಈ ಸದ್ಯ ಲೋಕಸಭೆಗೆ, ಪಕ್ಷೇತರವಾಗಿ ನೀವು ನನ್ನ ವಿರುದ್ಧ ನಿಂದಿರಿ ಚುನಾವಣೆ. ಅಕಸ್ಮಾತ್ ನೀವು ಪಕ್ಷೇತರವಾಗಿ ನಿಂತು ನನಗೇನಾರ ಸೋಲಿಸಿದ್ರೆ ಅದೇ ದಿನ ನಾನು ರಾಜಕೀಯ ನಿವೃತ್ತಿ ಬಿಡ್ತೀನಿ ಸರ್. ಯಾಕಂದ್ರೆ ಇವ್ರದ್ದು ವೈಯಕ್ತಿಕ ವರ್ಚಸ್ಸಿಲ್ಲ ಸರ್. ಯಾಕಂದ್ರೆ ಇವತ್ತು ಅಧಿಕಾರಿಗಳು ಹೇಳ್ತೀವಿ ಸರ್, ಅಧಿಕಾರಿಗಳು ಇವ್ರು ಕಂಟ್ರೋಲ್ ಇಟ್ಟಾರ ಸರ್. ಇವರು ಕೆಲವೊಂದು ರಾಜಕಾರಣಿಗಳು ಕಂಟ್ರೋಲ್ ಹೋದಾರ್ರಿ, ಅಂದರೆ ರಿಮೋಟ್ ಕಂಟ್ರೋಲ್. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ನಡೀತೀನಿ ನಿಮಗೆ ಅಭಿವೃದ್ಧಿ ಆಗಿಲ್ಲ. ಇವತ್ತೆಲ್ಲ ನೋಡಿ ಸರ್, ಇವತ್ತು ರೋಡ್ ಮಾಡ್ತಾರೆ, 3 ತಿಂಗಳ ಬಿಟ್ಟು ಕ್ರ್ಯಾಕ್ ಬರ್ತೀವಿ. ಮತ್ತು ಹೆಂಗೆ ಮತ್ತೆ ಸರ್, ಎಲ್ಲ ಕಡೆ BJP ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಶಾಲೆಗಳ ಮಕ್ಕಳಿಗೆ 21,600 ಬೆಂಚ್ಗಳನ್ನು ನಾವು ನೀಡಿದ್ದೀವಿ, 20,000 ಶಾಲೆಗಳಿಗೆ ನಾವು ರಿಪೇರಿ ಮಾಡಿದ್ದೀವಿ, ಬಣ್ಣ ಹಚ್ಚಿದ್ದೀವಿ, ಉನ್ನತವಾದಂಥ ಶಿಕ್ಷಣ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಇದ್ದಿರ್ತಕ್ಕಂಥ 3.5 ವರ್ಷ ಸರ್ಕಾರ, BS ಯಡಿಯೂರಪ್ಪನವರು ಕಳೆದ 1.5 ಸರ್ಕಾರ, 2.5 ವರ್ಷ ಬಸವರಾಜ ಬೊಮ್ಮಾಯಿ ಕಳೆದ ಸರ್ಕಾರ, ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ, ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ನಾವು ಇಲ್ಲಿ ಈ ಫ್ಲೈಓವರ್ಗಳನ್ನಾಗಿರಲಿ, ರಸ್ತೆಗಳನ್ನಾಗಿರಲಿ, ಸ್ಮಾರ್ಟ್ ಸಿಟಿಗಳನ್ನಾಗಿರಲಿ, ಪ್ರತಿ ಮನೆಗೆ ನಲ್ಲಿಯಲ್ಲಿ ನೀರು ಅನ್ನುವಂಥ ಜಲ್ ಜೀವನ್ ಮಿಷನ್ಗಳನ್ನು ಕೊಟ್ಟಿದ್ದೀವಿ. ಇವರು ವಿರೋಧ ಪಕ್ಷದವರಿಗೆ ಬರೀ ಇರೋದು ಟೀಕೆ ಬಿಟ್ಟರೆ ಇನ್ನು ಇತರ ವಿಷಯಗಳನ್ನು ಇವರು ಮುಂದಗಡೆ ಇಲ್ಲ ಅನ್ನೋಂಥ ಪ್ರಶ್ನೆಗಳನ್ನು ಅವರು ನಿಮ್ಮ ಮೇಲೆ ಸುರಿಮಳೆ ಮಾಡ್ತಾರೆ. ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷ, ತಾವೇನು ಹೇಳ್ತಾ ಇದ್ದೀರಿ, ಆ ಪಕ್ಷದಲ್ಲಿ ಸದಸ್ಯತ್ವ ಪಡೆದುಕೊಂಡು ಏನು ಜಾಯ್ನಿಂಗ್ ಆಗಿರಿ, ಈಗ ಧಾರವಾಡ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿರಿ. ಅದೇ ಪಕ್ಷ ಈಗ ನೀವು BJP ಕಾಂಗ್ರೆಸ್ ಮತ್ತು BJP ವಿರುದ್ಧ ತಾವು ಏನು ಮಾತನಾಡ್ತಾ ಇದ್ದೀರಿ, ಅದೇ ಪಕ್ಷ ಕಾಂಗ್ರೆಸ್ ಇಂಡಿಯಾ ಜೊತೆ ಅಲೈನ್ಸ್ ನಲ್ಲಿ ಇದೆ. ಶಿವಸೇನೆ, NCP ಪಕ್ಷ, DMK ಪಕ್ಷ, ಈ ಕಡೆ BSR ಕಾಂಗ್ರೆಸ್ ಪಕ್ಷ, ವೆಸ್ಟ್ ಬೆಂಗಾಲ್ ಪಕ್ಷ, 28 ಪಕ್ಷದವರು. ಅದರಲ್ಲಿ ಒಂದು ಪಕ್ಷ JDU ಬಿಹಾರ ಪಕ್ಷ ಹೊರಗಡೆ ಹೋಗಿದೆ. 27 ಪಕ್ಷದವರು ಸಂಘಟನೆ ಮಾಡಿಕೊಂಡು ಇಂಡಿಯಾ ಗೆಲ್ಲಬೇಕಂತ ಹೇಳಿ
ಮೋದಿನ ಸೋಲಿಸ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ತಾವು ಅದೇ ಪಕ್ಷದ ವಿರುದ್ಧವಾಗಿ ಚುನಾವಣೆ ಆಡ್ತಾ ಇದ್ದೀರಲ್ಲ? ನೋಡಿ ಸರ್, ನಾವು ಮೊದಲೇದಾಗಿ ನಾವು NCP ಪಕ್ಷ ಕಡೆ ಹೋಗಿಲ್ಲ, ಮತ್ತು ನಾ ಯಾವುದೂ ಪಕ್ಷ ನೀವು NCP ಪಕ್ಷ ಕಡೆ ಹೋಗಿಲ್ಲ, ಅದು ಸೆಕೆಂಡ್ರಿ. ಓಕೆ, ಅವರಾಗಿ ನಿಮ್ಗೆ ತಗೊಂಡಿದ್ದಾರೆ, ಇದು ಒಪ್ಕೋಬೇಕು. ಆದರೆ NCP ಪಕ್ಷದಲ್ಲಿ ಸದಸ್ಯತ್ವ ತಗೊಂಡ ಮೇಲೆ ನೀವೆಲ್ಲರೂ ಯಾರು ಕಾಂಗ್ರೆಸ್ನವರು ಅಲ್ಲ, NCP ಪಕ್ಷದವರು ಅಲ್ಲ, ಇಂಡಿಯಾ ಅಲೈನ್ಸ್ ದವರು. ಇದೇ 2019ರಲ್ಲಿ JDS ಮತ್ತು ಕಾಂಗ್ರೆಸ್ ಇದೇ 19 ಚುನಾವಣೆ ಅಲೈನ್ಸ್ ಆಗಿತ್ತು. ಅವಾಗ ಎಲ್ಲಾ ಕಾಂಗ್ರೆಸ್ನವರು ಎಲ್ಲಾ JDS ನವರು ಒಂದೇ ಇದ್ರು, ಮೈತ್ರಿ ಇದ್ರು. ಅದೇ ರೀತಿ ಇಂಡಿಯಾ ಮತ್ತು ಕಾಂಗ್ರೆಸ್ ಮತ್ತು ಎಲ್ಲಾ ಪಕ್ಷದವರು ಇಂಡಿಯಾ ಕೂಟವಾಗಿ ಒಂದಾಗಿದ್ದಾರೆ. ಅದೇ ನೀವು ಒಂದಾಗೋದ್ರಿಂದ ನೀವು ಯಾಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ? ಯಾಕಂದ್ರೆ ಸರ್ ಅದು ಆಲ್ರೆಡಿ ಹೇಳಿ ಸರ್. ಈಗ ತಾವು ಹೇಳಿದೆ ಸರ್ ಏನಂತಂದ ಇಂಡಿಯಾ ಅದು ಕೂಡ್ಬೇಕಂತ ಒಂದು ಮಾಡ್ಯಾರ ಅಂತಂದ. ಆಲ್ರೆಡಿ ಆಮ್ ಆದ್ಮಿ ಸರಿತು, ದೀದಿಯವ್ರ ಪಕ್ಷ ಸರಿತು, ನಿತೀಶ್ ಕುಮಾರ್ ಅವ್ರು ಸರಿತು. ಅಲ್ಲಿ ಆಲ್ರೆಡಿ ಅಸಮಾಧಾನ ಚಲೋಗೈತಿ, ಅಸಮಾಧಾನ ಚಲೋಗೈತಿ. ಹಾಗಾಗಿ ನಂದು ಏನಂದ್ರೆ ರೀ, ನನ್ನ ಕ್ಷೇತ್ರದ ಬಗ್ಗೆ ನಾವು ವಿಚಾರ ಮಾಡೋಣ ಸರ್. ನನಗೆ ಕಾಂಗ್ರೆಸ್ ಅವ್ರು ಏನೂ ಗೊತ್ತಿಲ್ಲ, BJP ಅವ್ರಿಗೆ ಗೊತ್ತಿಲ್ಲ, NCP ಅವ್ರು ನಾ ಇದು ಮಾಡ್ತಾ ಇಲ್ಲ. ನನ್ನ ಪಕ್ಷದಿಂದ ಅವ್ರು ವೆಲ್ಕಮ್ ಮಾಡ್ಯಾರ, ಪಕ್ಷದ ನಾ ಸಂಘಟನೆ ಮಾಡ್ತಾಯಿದ್ದೀನಿ. ಮುಂದೆ ಪಕ್ಷದವ್ರು ಟಿಕೆಟ್ ಕೊಡ್ತಾರಂತ ನನಗೆ ಒಂದು ಕಾನ್ಫಿಡೆನ್ಸ್ ಐತಿ. ಅವ್ರ ಪಕ್ಷ ಟಿಕೆಟ್ ಕೊಡ್ತಾರೋ ಕೊಡೋಂಗಿಲ್ಲ ಸೆಕೆಂಡ್ರಿ, ನನ್ನ ಚುನಾವಣೆ ಎದುರಿಸ್ತೀನಿ ಸರ್. ನನಗೆ ಬೇಕಾಗಿದ್ದು ಜನಸಾಮಾನ್ಯರ ಅಭಿವೃದ್ಧಿ ಸರ್. ನಾವೊಬ್ಬ ಸಂಸದನಾಗಿ ಕ್ಷೇತ್ರ ಜನತೆಗೆ ಬದಲಾವಣೆ ಮಾಡಬೇಕಂತ ನಾನು ರಾಜಕಾರಣಕ್ಕೆ ಬಂದಿದ್ದೆ ಸರ್. ಹಾಗಾಗಿ ನಾವು ದಿಲ್ಲಿ ಲೆವೆಲ್ ಏನು ಯಾವ ಒಕ್ಕೂಟ ಮಾಡ್ಯಾರೋ ಐ ಡೋಂಟ್ ನೋ, ಅದ್ರ ಬಗ್ಗೆ ತಿಳಿಸ್ಕೊಂಡು ಸರ್. ಅಂದ್ರೆ ನಿಮ್ಮ ಪ್ರಕಾರದಿಂದ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದ್ರು ಪಕ್ಷೇತರ ಸ್ಪರ್ಧೆ ಮಾಡಿ ಸ್ವತಂತ್ರ ಅಭ್ಯರ್ಥಿವಾಗಿ ಆದ್ರೆ ಸ್ಪರ್ಧೆ ಮಾಡಿದೆ ಸರ್. ಆದ್ರೆ ಅದು NCP ಬಂಡಾಯನೂ ಆಗೋದಿಲ್ಲ, ಈ ಕಡೆ ಯಾವ ಪಕ್ಷದ ಬಂಡಾಯ ಅಲ್ಲ, ಅದು ನಾಯಕವಾಡಿ ಸ್ವತಂತ್ರ ಬಂಡಾಯ, ಸ್ವತಂತ್ರ ಪಕ್ಷ ಹೌದು, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅಚಲವಾದಂತ ನಿರ್ಧಾರ ಹೊಂದಿದೆ. ಆದ್ರೆ ಪಕ್ಷದಿಂದ ಸ್ಪರ್ಧೆ ಮಾಡಿದಾಗ ನಿಮ್ದೇ ಆಗಿರ್ತಕ್ಕಂಥ ಅಜೆಂಡಾಗಳಿರ್ತವೆ. ಅಜೆಂಡಾ ನಿಮ್ಮ ವೈಯಕ್ತಿಕ ಅಜೆಂಡಾ ಬರೋಲ್ಲ, ಪಕ್ಷದ ಅಜೆಂಡಾಗಳು ಬರ್ತವೆ. ಆ ಅಜೆಂಡಾ ಮೇರೆಗೆ ತಾವು ಹೋಗ್ಬೇಕು. ಒಂದು ವೇಳೆ ಸ್ವತಂತ್ರವಾಗಿ ತಾವು ಸ್ಪರ್ಧೆ ಮಾಡಿದರೆ ಈ ಧಾರವಾಡ ಲೋಕಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಮೊದಲನೆಯ ಬ್ಯಾಲೆಟ್ ಪೇಪರ್ ಪ್ರಚಾರ ಸಮಿತಿ ಮತ್ತು ಚುನಾವಣಾ ಆಯೋಗದಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಏನು ಬ್ಯಾಲೆಟ್ ಪೇಪರ್ ಸೈಜ್ಗಳನ್ನು ಕೊಟ್ಟಿರ್ತಾರೆ ರೂಲ್ಸ್, ಆ ರೂಲ್ಸ್ ಪೇಪರ್ನಲ್ಲಿ ಮೊದಲನೇ ಅಜೆಂಡಾ ಏನಿರಬಹುದು? ಫಸ್ಟ್ ನಮ್ದು ಅಜೆಂಡಾ ಸರ ಎಜುಕೇಷನ್, ನೆಕ್ಸ್ಟ್ ಮೆಡಿಕಲ್. ಫಸ್ಟ್ ಎಜುಕೇಷನ್, ನೆಕ್ಸ್ಟ್ ಮೆಡಿಕಲ್, ನೆಕ್ಸ್ಟ್ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮನೆ ಮತ್ತು ಕಾಮಗಾರಿ. ಇವತ್ತು ಯಾಕೆ ಕಾಮಗಾರಿ ಸರಿಯಾದ ರೀತಿ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ರೀ, ಪರ್ಸೆಂಟೇಜ್ ಇದೆ, ಕಳಪೆ ಕಾಮಗಾರಿ ಅದು ಅಡ್ಜಸ್ಟ್ಮೆಂಟ್ ಐತೆ ರೀ. ಕೆಳಗಿಂದ ಮಟ್ಟ ಮ್ಯಾಗಿನ ಮಟ್ಟ ಅಡ್ಜಸ್ಟ್ಮೆಂಟ್ ಐತಿ. ನನ್ನ ಕ್ಷೇತ್ರದೊಳಗೆ ಎಷ್ಟೋ ಒಂದು 10 ಕೋಟಿ ಬರಲಿ 100 ಕೋಟಿ ಬರಲಿ ಅಲ್ಲಿ ಕರಪ್ಷನ್ ಆಗಿ ಸರ್ 100% ನಾನು ಕಾಮಗಾರಿ ಸರಿ ಮಾಡಿಸ್ತೀನಿ ರೀ. ಮೊದಲೇದಾಗಿ ಎಜುಕೇಷನ್ ಮಹತ್ವ ಕೊಡ್ತೀನಿ, ಪ್ರತಿಯೊಂದು ಕುಟುಂಬ ಮನೆ ಕೊಡ್ತೀನಿ, ಮೆಡಿಕಲ್ ಫ್ರೀ ಮಾಡಿಸ್ತೀನಿ. ಮತ್ತು ಇವತ್ತು ಏನು ರೈತರು ನಮ್ಮ ಸಂಕಷ್ಟ ಅದಲ್ಲ, ಅದು ಏನು ಕಳಸ ಬಂದು ಇಶ್ಯೂ ಐತಲ್ಲ, ಫಸ್ಟ್ ನಾನು ಲೋಕಸಭೆ ಇದ್ರೊಳಗೆ ಅದ್ರ ಬಗ್ಗೆ ಇದು ಮಾತಾಡ್ತೀನಿ ರೀ. ಯಾಕಂದ್ರೆ ಇವ್ರಿಗೆ 26 ಮಂದಿಗೂ ಮಾತಾಡೋದು ಬರೋಂಗಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿಯವ್ರು ಅಲ್ಲಿ ಕಂಡ್ರಂದ್ರೆ ಇವ್ರು ಈಗ ಬರ್ತಾರೆ, ಅದು ಯಾಕೆ ಆಗ್ತಾಯಿರೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಯಾಕೆ ಇಷ್ಟಪಡ್ತೀನಿ, ತಾವು ಹೇಳಿದ್ರಿ ಜೋಶಿ ಅವರು ಬರೀ ಟೀಕೆ ಮಾಡ್ತಾರಂತಂದು. ಟೀಕೆ ಮಾಡ್ದಂದ್ರೆ ನಾವೇನು ಗಾಳ್ಯಾಗ ಹೇಳಕತ್ತಿಲ್ಲ, ಪ್ರೆಸೆಂಟಾಗಿ ಕ್ಷೇತ್ರದಲ್ಲಿ ಅಡ್ಡಾಡೀನಿ ನಾನು, ಕ್ಷೇತ್ರದಲ್ಲಿ ಅಡ್ಡಾಡೀವಿ. ಮತ್ತು ಇವ್ರು ಅಂದ್ರೆ ನಾವು ಅನುದಾನ ತಂದೀನಿ ಅಲ್ರಿ, 20 ವರ್ಷದಿಂದ ನಮ್ಗೆ ಅಧಿಕಾರ ಐತಿ, ಹುಬ್ಬಳ್ಳಿನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ ನೀವು, ಮತ್ತು ತಾಲೂಕೆ ಮಾಡ್ತೀರಿ. ನಾವು ನೋಡ್ರಿ, ನಾವು ನಿಮ್ಮ ಮಾತಾಡ್ದಂದ್ರೆ ದಾಖಲಾತಿ ಮಾತಾಡ್ತೀನಿ ನಿಮಗೆ. ನಾ ಸುಮ್ಮನೆ ಅಂದಾಜ ಮ್ಯಾಗ ನಿಮ್ಗೆ ಹೇಳಂಗಿಲ್ಲ, ಗಾಳಿ ಮಾತು ನಿಮ್ಮನ್ನು ನಾನು ಗಾಳಿ ಮಾತು ಮಾತಾಡ್ತಾ ಇಲ್ಲ. ಈಗ ಯಾಕೆ ಇಷ್ಟಪಡ್ತೀನಿ, ಎಷ್ಟು ಸಾಲಿ ನೀವು ಅಭಿವೃದ್ಧಿ ಮಾಡ್ತೀನಿ ಅಂದ್ರಿ, ಹಿಂಗೆ ಮಾಡಿರಿ ನಾನು ಕೊಟ್ಟು ಬರ್ರಿ. ನೀವು ಎಷ್ಟು ಸಾಲಿ ಅಭಿವೃದ್ಧಿ ಮಾಡಿರಿ, ಎಷ್ಟು ಸಾಲಿ ಹಳ್ಳಾಡಿಸಿ ಏನಾಗೈತೆ ಅಂತ ತೋರಿಸ್ತೀನಿ ನಿಮಗೆ. ಇವತ್ತು ಸರಿಯಾದ ರೀತಿ ಕಾಮಗಾರಿ ಇವತ್ತು 1500 ಕೋಟಿ ಬಂದೈತಿ. 1500 ಕೋಟಿದೊಳಗೆ ನೀವು ಹುಬ್ಬಳ್ಳಿ ಧಾರವಾಡ ಹೆಂಗೆ ಮಾಡ್ಬೋದಿತ್ತು? BRDS ಎಲ್ಲ ಕಡೆ ಫ್ಲಾಪ್ ಆಗಿತ್ತು ಅಂತ ಗೊತ್ತಿತ್ತು, ತಾವು ಯಾಕೆ ಮಾಡಿದಿರಿ? ಬರೀ ಉದ್ಘಾಟನೆ ಮಾಡಿ ಫೋಟೋ ಹಾಕಿದ್ರೆ ಡೆವಲಪ್ಮೆಂಟ್ ಆಗಿಲ್ಲ ಸರ್. ಪ್ರಾಕ್ಟಿಕಲ್ ಆಗಿ ಪ್ರಾಜೆಕ್ಟಿಗೆ ಇವತ್ತು ಇರ್ತೈತಿ. ಇವತ್ತು ಎಷ್ಟೋ ಪ್ರಾಜೆಕ್ಟ್ ನೋಡಿ ಸರ್. ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಮಾಡ್ತಾಯಿದ್ದೀರಿ, ಅದು ಆ್ಯಕ್ಚುಲ್ ಪ್ರಾಜೆಕ್ಟ್ ನನ್ನ ಪ್ರಕಾರ 1.5-2 ವರ್ಷ ಪ್ರಾಜೆಕ್ಟ್ ಸರ್. 4 ವರ್ಷ ಇನ್ನು ಪ್ರಾಜೆಕ್ಟ್ ಆಗತೈತಿ. ಮತ್ತು ನೀವು ಏನು ಮಾಡತ್ತೀರಿ? ಅಧಿಕಾರಿ ಹೇಳಿ ಕೆಲಸ ಮಾಡ್ತಾ ಬರೋಂಗಿಲ್ಲ ನಿಮಗೆ.
ಅನುದಾನ ತೊಗೊಂಬಂದ್ರೆ ಇಂಪಾರ್ಟೆಂಟ್ ಅಲ್ರಿ. ಅನುದಾನ ತಂದ ಮ್ಯಾಗ ಅದು ಜನರಿಗೆ ಸದುಪಯೋಗ ಆಗ್ತಾ ಇದು ಇಲ್ಲೋ, ಜನರಿಂದ ತೊಂದರೆ ಆಗತ್ತಿದ್ದಿಲ್ಲೋ. ಮತ್ತು ಈ ಒಂದೈತಿ ಸರ ಸಂಸದರಿಗೆ ಪ್ರಶ್ನೆಗೆ ಇಷ್ಟಪಡ್ತೀನಿ ನಾನು. 8 ಕಾನ್ಸ್ಟಿಟ್ಯೂನ್ಸಿ ಬರ್ತಾವೆ ರೀ. ಒಂದು ದಿನಾರ ಒಂದು ತಾಲೂಕೊಳಗೆ ವಾಸ್ತವ್ಯಕ್ಕೆ ಮಾಡಿ ಅಲ್ಲಿ ಜನರ ಬಗ್ಗೆ ಸಮಸ್ಯೆ ಕೇಳ್ಯಾರೇನ್ರಿ ಅವರು? ಗ್ರಾಮ ವಾಸ್ತವ್ಯ ಮಾಡ್ಯಾನ್ರಿ. ಮುಂದಿನ ಸರಿ ನನ್ನ ಜನತೆ ಏನಾರ ಆಶೀರ್ವಾದ ಮಾಡಿದೆ ಸರ್, ಒಂದೊಂದು ಕ್ಷೇತ್ರದೊಳಗೆ ಒಂದೊಂದು ತಿಂಗಳ ಇರ್ತೈತಿ ಪರ್ ಮಂತ್. ಒಂದು ವಿಧಾನಸಭಾ ಕ್ಷೇತ್ರ ಒಂದು ತಿಂಗಳಂದು ಇರ್ತೈತಿ. ಅದನ್ನ ಟೈಮ್ ಮಾಡ್ಕೊಂಡ್ರಿ 10 ಡೇಸ್ ಹಂಗೆ ರೀ. ಹಂಗೆ ಮಾಡಲಿ ಇತ್ತು ಜನರ ಸಮಸ್ಯೆ ಅವ್ರು ನನ್ನ ಕಡೆ ಬೆಳಬೇಕು ಸರ್. ನಾನು ಕ್ಷೇತ್ರಕ್ಕೆ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಜನರ ಸಮಸ್ಯೆ ಏನದಾವಲ್ಲ ಅದು ಕೂಡಲೇ ಪರಿಹರಿಸ್ತೀನಿ. ಯಾಕಂದ್ರೆ ನಾವು ಹೋದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಮತ್ತು ನಾವು ಇಲ್ಲೇ ಉಪಯೋಗ ಕುಂತ ಕಲ್ಗಡೆ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು? ಆಗೋದಿಲ್ಲ. ಕ್ಷೇತ್ರಕ್ಕೆ ಹೋಗ್ಬೇಕಲ್ಲ ನಾನು. ಈಗ ನಾವು ಚುನಾವಣೆ ಟೈಮ್ಗೆ ಮನೆ ಯಾಕೆ ಹೋಗ್ತೀವಿ ಸರ್? ಓಟ್ ಕೇಳಿ ಹೋಗ್ತಿಲ್ಲ, ಮತ ಕೇಳಕ್ಕೆ ಹೋಗ್ತೀವಿ. ನಾ ಎನ್ನುವುದು ಮತ ಕೇಳಕ್ಕೆ ನೀವು ಹೋಗ್ಬೇಕಂದ್ರೆ ಫಸ್ಟಿಗೆ ಅವ್ರು ಕೆಲಸ ಮಾಡಿರಿ. 20 ವರ್ಷದಿಂದ ತಮಗೆ ಜನ ಅಧಿಕಾರ ಕೊಟ್ಟಾರ. 20 ವರ್ಷದೊಳಗೆ ತಾವು ಅಭಿವೃದ್ಧಿ ಮಾಡ್ಬೋದಿಲ್ಲ, ತಾವು ಪ್ರಚಾರ ಯಾಕೆ ಮಾಡಕತ್ತೀರಿ? 20 ವರ್ಷದೊಳಗೆ ನಿಮ್ಗೆ ಒಂದು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿಲ್ಲ. ಈ ಚುನಾವಣೆ ಜನರು ನನಗೇನು ಹೇಳ್ತೀನಿ ಸರ್, ಅಧಿಕಾರ ಕೊಟ್ಟರೆ 5 ವರ್ಷದೊಳಗೆ ಇಂಥ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ರೀ ಮುಂದಿನ ಚುನಾವಣೆದೊಳಗೆ ನಂದು ಕೆಲಸ ಪ್ರಚಾರ ಆಗಬೇಕು. ನಮ್ಮ ಮನೆಗೆ ಕುಂದಿರ್ತೀನಿ, ಜನರಿಗೆ ಕೆಲಸ ನನ್ನ ಕೆಲಸ ಮಾಡಿ ತೋರಿಸ್ತೀನಿ. ಇದು ರೀ ಕೆಲಸ ಮಾಡೋದು ಈ ಸಿಸ್ಟಮ್. ಮೊದಲೇದಾಗಿ ನೀವು ಏನು ಮಾಡ್ತೀರಿ, ಬರೋದು ಗುದ್ದಲಿ ಪೂಜೆ ಮಾಡೋದು, ಉದ್ಘಾಟನೆ ಮಾಡೋದು, ಹೋಗೋದು. ಉದ್ಘಾಟನೆ ಮಾಡಿದ್ರೆ ಅಷ್ಟೇ ಅಲ್ರಿ, ಉದ್ಘಾಟನೆ ಆದ್ಮ್ಯಾಗ ಅದು ಕೆಲಸ ಹೆಂಗಾಗತೈತಿ, ಕ್ವಾಲಿಟಿ ಆಗತೈತಿ ಇಲ್ಲೋ ಅದ್ರ ಬಗ್ಗೆ ಒಮ್ಮೆ ತಾವು ಧಾರವಾಡ ಜಿಲ್ಲಾದವಾಗ ಅಧಿಕಾರಿ ಕರೆಸಿ ಮಾತಾಡಿರಿ ಅವ್ರು. ನೋಡ್ರಿ ಕ್ಷೇತ್ರ ಜನತೆಗೆ ಎಷ್ಟು ತಮಾಷೆ ಆಗತೈತಿ, ಧೂಳಿಂದ ಎಷ್ಟು ಸಮಸ್ಯೆ ಐತಿ ಸರ್. ಇವ್ರಿಗೇನು ರೀ ಎಸ್ಕಾಟ್ ಇರ್ತೈತಿ, ಚಲೋ ಗಾಡಿ ಇರ್ತಾವ, ಇವ್ರು ಆರಾಮ್ ಹೋಗ್ಬಿಡ್ತಾರೆ. ಜನಸಾಮಾನ್ಯ ಪರಿಸ್ಥಿತಿ, ಜನಸಾಮಾನ್ಯ ಹೆಂಗೆ ಅಡ್ಡಾಡ್ಬೇಕು ಸರ್? ದೊಡ್ಡ ಮಂದಿ ಇರ್ತಾರೆ, ಶ್ರೀಮಂತ ಇರ್ತಾರೆ, ಕಾರ್ ತೊಗೊಂತಾರೆ, ಎ ಸಿ ಬಗ್ಗೆ ಹೋಗ್ಬಿಡ್ತಾರೆ. ಬೈಕ್ ತೊಗೊಂಡು ಅಡ್ಡಾಡೋ ಪರಿಸ್ಥಿತಿ ಹೆಂಗೆ ಸರ್? ಸೈಕಲ್ ತೊಗೊಂಡು ಅಡ್ಡಾಡೋ ಪರಿಸ್ಥಿತಿ ಹೆಂಗೆ ಸರ್? ನಡ್ಕೊಂತ ಅಡ್ಡಾಡೋ ಪರಿಸ್ಥಿತಿ ಏನು ಸರ್? ನೇರವಾಗಿ ನಾನು ಪ್ರಶ್ನೆ ಕೇಳಿಬಿಡ್ತೇನೆ ನಿಮಗೆ, ಸುತ್ತು ಬಯಸಿ ಬರೋದು ಬೇಡ. ನೀವು ಬಂದರೆ ಈ ಕ್ಷೇತ್ರಕ್ಕೆ ತಾವು ಮೊದಲನೇ ಹೇಳಿದ್ರಿ ಶಿಕ್ಷಣ, ಆರೋಗ್ಯ, ವಸತಿ ಮತ್ತು ವಸತಿ 100%. ಒಂದು ನಿಮಿಷ ಫೋರ್ತ್ ಬರೋದು ನೀವು ಹೇಳ್ತದ್ದು ಕಾಮಗಾರಿಗಳನ್ನು ಅಂತ ಹೇಳ್ತಾ ಇದ್ದೀವಿ. ಇವೆಲ್ಲವನ್ನು ಹೊರತುಪಡಿಸಿ ಈ ಕಾಂಗ್ರೆಸ್ನವ್ರು ಕೊಡ್ತಾ ಇರೋದು ಅದೇ 200 ಯೂನಿಟ್ ಉಚಿತವಾಗಿ ಕೊಟ್ಟಿದ್ದಾರೆ, ಅದು ನೀವು ಉಪಯೋಗಿಸ್ತಿರ್ಬೋದು. ಗೃಹಲಕ್ಷ್ಮಿ ಅಂತೇಳಿ ಬರ್ತಾ ಇದೆ 2,000 ರೂಪಾಯಿ, ಅದು ಉಪಯೋಗಿಸ್ಕೊಂತ ಇದ್ರು ಇಲ್ಲೂ ಒಂದು ನನಗೆ ಗೊತ್ತಿಲ್ಲ. ಹೌದಾ? ಶಕ್ತಿ ಯೋಜನೆ ಕೆಲವೊಂದಿಷ್ಟು ನಮ್ಮ ಮಹಿಳೆಯರಿಗೆ ಉಪಯೋಗಿಸ್ಕೊಂತಾರೆ, ಅದು ಉಪಯೋಗಿಸ್ಕೊಡ್ಲಿ ಬಿಡ್ಲಿ, ಅದು ತಗೊಳ್ಳಿ ಯೂಸ್ ಮಾಡ್ಕೊಳ್ಳೇಬೇಕು. 3ನೇದು. 4ನೇದು ಅನ್ನ ಭಾಗ್ಯ, 5 kg ಅಕ್ಕಿ ಕೊಡ್ತಾ ಇದ್ರು. 5 kg ಅಕ್ಕಿ ಬದಲಿಗೆ ಹಣವನ್ನು ನೇರವಾಗಿ ಅಕೌಂಟಿಗೆ ಹಾಕ್ತಾ ಇದ್ರೆ ಅದು ನಿಮ್ಮ ಅಕೌಂಟಿಗೆ, ನಿಮ್ಮ ಮನೆ ಅಕೌಂಟಿಗೆ ಬರ್ತಾ ಇದೆಯೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಹೌದಾ? 5th ಸ್ಕೈ ಫಂಡ್, ಯುವ ನಿಧಿ, ಅಂದರೆ ಜಸ್ಟ್ ಪಾಸ್ ಆಗಿ ಉದ್ಯೋಗ ಹುಡುಕ್ಲಿಕ್ಕೆ ಅವರಿಗೆ ಅನುಕೂಲ ಆಗಲಿ ಅಂತೇಳಿ 3,000ರಿಂದ 1,500 ರೂಪಾಯಿಗಳು ಹಣವನ್ನು ಹಾಕ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದು. NCP ಪಕ್ಷ ಅಥವಾ ರಾಜು ನಾಯಕವಾಡಿ ಒಂದು ವೇಳೆ ಈ ಕ್ಷೇತ್ರದಿಂದ ಬಂಡಾಯವಾಗಿರಲಿ ಅಥವಾ ಬಿಫಾರ್ಮ್ನಿಂದ ಆಗಿರಲಿ ಸ್ಪರ್ಧೆ ಮಾಡೋದು ನಿಶ್ಚಿತ ಆದರೆ ಬಿಫಾರ್ಮ್ ಅಥವಾ ನಿಮ್ಮ ನಾಮಿನೇಷನ್ ಕೊಟ್ಟಾಗ ನೀವು ಫೈನಲ್ ಆಗ್ತೀರಿ. ಅಲ್ಲಿವರೆಗೆ ಇದು ಫೈನಲ್ ಅಂತ ಹೇಳಕ್ಕೆ ಅಸಾಧ್ಯ. ಒಂದು ವೇಳೆ ಫೈನಲ್ ಆದರೆ ಇವೆಲ್ಲವನ್ನು ಹೊರತುಪಡಿಸಿ ಸ್ಪೆಷಲಿವ್ ಆಗಿ ಬೇರೆ ಪಕ್ಷದ ಕಾಪಿ ಆಗದಂತೆ ನಿಮ್ಮ ಸ್ವಂತ ಮನದಾಳ ಮಾತಿನಿಂದ, ನಿಮ್ಮ ಮತದಾರರ ವಿಚಾರದಿಂದ ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ 16 ಲಕ್ಷ ಮತದಾರರು ಆಶೀರ್ವಾದ ಮೇರೆಗೆ ನಾವು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಮೊದಲನೇ ಅಜೆಂಡಾ ಜಾರಿಗೆ ಬರಬೇಕಾಗಿದ್ದು, ಪ್ರಮಾಣ ವಚನದ 24 ತಾಸಿನ ನಂತರ ಜಾರಿ ಆಗಬೇಕಾಗಿದ್ದು ಅಜೆಂಡಾ ಯಾವುದು? ಇದೆ ಸರ್ ಹೇಳಿದ 5 ಎಜುಕೇಷನ್. ಯಾಕಂದ್ರೆ ತಾವು ಹೇಳಿದ್ರಿ ಜನರ ದುಡ್ಡು ಜನರಿಗೆ ಕೊಟ್ಟದ ಅರ್ಥ ಇಲ್ಲ. ಈಗ ಜನರ ತೆರಿಗೆ ದುಡ್ಡನ್ನು ಕೊಡ್ತಾ ಇದ್ದೀರಿ. ಮತ್ತು ಇನ್ನೊಂದು ಎಸಿದಾರೆ, ಇವರು ದುಡ್ಡು ಕೊಡಕತ್ತಾರೆ ಕಾಂಗ್ರೆಸ್ದವರು. ಇವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಇವತ್ತು ಎಷ್ಟೋ ತಹಸೀಲ್ದಾರ್ ಕಚೇರಿಗೆ ಹೋಗಿ ಸರ್, ವಿಧವಾ ವೇತನ ಬರ್ತಾ ಇಲ್ಲ, ಹ್ಯಾಂಡಿಕ್ಯಾಪ್ಡ್ ವೇತನ ಬರ್ತಾ ಇಲ್ಲ. ಸರ್ಕಾರಿಯು ಕೆಲವು ಸ್ಕೀಮ್ಸ್ ಬಂದಿಟ್ಟಾರು. ಇವತ್ತು ರೇಷನ್ ಕಾರ್ಡ್ ಬಂದದಾವಂತ ಸರ್. ಕೆಲವೊಂದು ಕಡೆ ರೇಷನ್ ಕಾರ್ಡ್ ಇಂಟರ್ನಲ್ಲಿ ಚಲೋದಾವ. ಏನು ಮಾಡಕತ್ತಿರ್ತಾವು? ಹೌದು, ಬೇಕಾದ್ರೆ ನೀವು ಬರ್ರಿ, ನಿಮ್ಗೆ ಇಂಟರ್ನೇಷನ್ ಮಾಡಿಸ್ಕೊಡ್ತೀನಿ ನೋಡಿ ಸರ. ಜನರಿಗೆ ಮೇನ್ ಬೇಕಾಗಿದ್ದು ಎಜುಕೇಷನ್ ಫ್ರೀ ಆಗ್ಬೇಕು ಸರ್, ಮೆಡಿಕಲ್ ಫ್ರೀ ಆಗ್ಬೇಕು,
ಪ್ರತಿಯೊಂದು ಕುಟುಂಬ ಒಂದು ಮನೆ ಬೇಕು. ಇದು ಕೊಟ್ಟರೆ ಜನರು ಯಾರು ಫ್ರೀ ಮಾಡ್ತಾರೆ ಸರ್. ಯಾಕಂದ್ರೆ ಇವತ್ತು ಒಂದು ಸಾಮಾನ್ಯ ಕುಟುಂಬ ಇರ್ತೈತೆ ಸರ್, ಅವನು ತಿಂಗಳ ಪಗಾರ ಒಂದು 10ರಿಂದ 15-20 ಸಾವಿರ ರೂಪಾಯಿ ಇರ್ತೈತಿ. ಇವತ್ತು 30-40 ಸಾವಿರ ರೂಪಾಯಿ ಅವ ಡೊನೇಷನ್ ಎಲ್ಲಿಂದ ಕಟ್ಟಬೇಕು ಸರ್? ಹೌದು. ಒಂದು ಮೆಡಿಕಲ್, ಇವತ್ತೊಬ್ಬ ಸಾಮಾನ್ಯ ಮನುಷ್ಯರಿಗೆ ಏನೋ ಹೆಲ್ತಿಗೆ ಅಪ್ಸೆಟ್ ಆಗ್ತಾರೆ, ಏನರ ಒಂದು ಕಾಯಿಲೆ ಬಂತು, 5 ಲಕ್ಷ ರೂಪಾಯಿ ಖರ್ಚು ಬಂದ್ರೆ ಅದು ಡಯಾಬಿಟೀಸ್, ಶುಗರ್, BP, ಅದು ಎಲ್ಲಿಂದ ಕಟ್ಟಬೇಕು? 2 ಮನೆ. ಇದು ಇವತ್ತು ಯಾವುದೋ ಹುಬ್ಬಳ್ಳಿದು ಕ್ಷೇತ್ರ ಸರ್, ಬಡವನಾಗದ, ಶ್ರೀಮಂತ ಆಗ್ಯದ. ಯಾಕಂದ್ರೆ ಸರಿಯಾದವ್ರಿಗೆ ಮನೆಗಳಿಲ್ಲ. ಸರ್ಕಾರಿ ಯೋಜನೆ ಬರ್ತಾವೆ, ಸರ್ಕಾರಿಗೂ ಮನೆಗಳು ಬರ್ತಾವೆ ಸರ್. ಇವಾಗ ಯಾರು ಹೋಗಿ ತಗೋತೀನಿ ರೀ? MLA ಕೂಡ ಅಡ್ಡಾಡಂಗೆ, ಕಾರ್ಪೊರೇಟರ್ ಕೂಡ ಅಡ್ಡಾಡಂಗೆ, ತಮ್ಮಲ್ಲಿ ಹಿಂದೆ ಏನು ಫಾಲೋಸ್ ಇದ್ದಾರೆ ಅವ್ರಿಗೆ ಅಷ್ಟು ಕೊಡ್ತಾರೆ ರೀ. ಹಾಗಾಗಿ ಹುಬ್ಬಳ್ಳಿ ಧಾರವಾಡದಾಗ ಎಷ್ಟೋ ಮನೆ ಇಲ್ಲ. ಹಂಗೆ ಸರ್ ನಂದು ವಸತಿ 3 ಮನೆ ಕೊಡೋದು. ಮತ್ತು ಇವತ್ತು ಯಾಕೆ ಇಷ್ಟು ಕಾಮಗಾರಿ ಆಗತ್ತೆ ಅಂದ್ರೆ ಎಲ್ಲ ಕಳಪೆ ಐತ್ರಿ, ಪರ್ಸೆಂಟೇಜ್ ವಾರ ಐತಿ ಇವ್ರದ್ದು. ಹಾಗಾಗಿ ಜನರು ಏನಂತಾರೆ, ಜನರಿಗೆ ನಾ ಏನು ಯೋಜನೆ ಹಾಕ್ತಿಲ್ಲ ರೀ, ಇವು ಕಟ್ಟರೆ ಜನರು ಆರಾಮ ಇರ್ತಾರೆ. ಯಾಕಂದ್ರೆ ಇವತ್ತು ಸಾಮಾನ್ಯ ಮನುಷ್ಯ 30-40 ಸಾವಿರ ರೂಪಾಯಿ ಡೊನೇಷನ್ ಹೆಂಗೆ ಕಟ್ಬೇಕು ಸರ್? ಈಗ ಇದು ಮಾಡೋದ್ರಿಂದ ನಾನು ಫ್ರೀ ಮಾಡ್ತೀನಿ ಅಂತ ಹೇಳಕತ್ತಿಲ್ಲ. ನಾ ಏನು ಮಾಡ್ತೀನಿ ರೀ, ವಿಶೇಷ ಅನುದಾನ ತೊಗೊಂಬಂದು ಇವತ್ತೇನು ಪ್ರೈವೇಟ್ ಸ್ಕೂಲ್ ಇರ್ತಾವಲ್ಲ ಸರ್, ಪ್ರೈವೇಟ್ ಸ್ಕೂಲ್ ಏನು ಫೆಸಿಲಿಟಿ ಕೊಡ್ತಲ್ಲ ಅದರ ಫೆಸಿಲಿಟಿನ ಗೌರ್ಮೆಂಟ್ ಶಾಲೆಗಳಿಗೆ ಕೊಡ್ತೀನಿ. ಮೆಡಿಕಲ್ ಹೆಂಗೆ ಅಭಿವೃದ್ಧಿ ಇದು ಮಾಡ್ತೀನಿ ಅಂದ್ರೆ ಪ್ರೈವೇಟ್ಗಿಂತ ಜಾಸ್ತಿ ಫೆಸಿಲಿಟಿನ ಗೌರ್ಮೆಂಟ್ ಮಾಡ್ತೀನಿ ರೀ. ಹಾಂ, ಮತ್ತು ಪ್ರತಿಯೊಂದು ಕುಟುಂಬಕ್ಕೂ ಮನೆಗಳು ಕೊಡ್ತೀನಿ ರೀ. ನನ್ನ ಹಿಂದೆ ಅಡ್ಡಾಡ್ರೆ ನಾನು ಚುನಾವಣೆ ಅಡ್ಡಾಡನ್ನ ಕೊಡಂಗಿಲ್ಲ ರೀ. ಪ್ರಾಕ್ಟಿಕಲ್ ಆಗಿ ಅಧಿಕಾರಿಗಳು ಮಾತಾಡಿಸಿ ಎಂದು ಜನರಿಗೆ ಮನೆ ಇಲ್ಲ, ನೇರವಾಗಿ ನಾನು ಹಸ್ತಾಂತರ ಮಾಡಿಸ್ತೀನಿ ರೀ. ಜನರಿಗೆ ಕೇಳೋದು ಫ್ರೀ ಅಲ್ಲ, ನಮ್ದು ದುಡ್ಡು ನಮ್ಗೆ ಕೊಡೋಕೆ ಹೋಗ್ಬೇಡ್ರಿ. ನಮಗೆ ಕೊಡಿದ್ರೆ ನಾ ಹೇಳಿದ ಯೋಜನೆ ಸರಿ ಇವು ಕೊಡಂತಾರೆ ರೀ. ಮಹಿಳಾ ಸಬಲೀಕರಣ ಮಾಡುವಂತಾರೆ. ಇವತ್ತು ಮಹಿಳೆಯರಿಗಾಗಿ ಇವತ್ತು ಎಷ್ಟೋ ಮಹಿಳೆಯರ ಪಾಪ ಇವತ್ತು ನೋಡಿ ಸರ್, ರೈತರ ಪರಿಸ್ಥಿತಿ ಏನಾಗಿದೆ ಸರ್. ಇವತ್ತು ಒಂದು 200 ರೂಪಾಯಿ 300 ರೂಪಾಯಿ ದುಡ್ಯಾಕ ತಮ್ಮ ರೈತಿಗೆ ಬಿಟ್ಟು ಇಲ್ಲಿ ಹುಬ್ಬಳ್ಳಿಗೆ ಸಿಟಿ ಲೇಬರಾಗಿ ಕೆಲಸ ಮಾಡ್ತಾರೆ. ಒಮ್ಮೆ ಸಂಸದ ವಿಚಾರ ಮಾಡೀನಿ ರೀ. ಮತ್ತು ಇವ್ರು ಒಂದು ಮಾತಿದ್ವಿ ಸರ್, ಇವತ್ತು ರೈತರ ಆಧಾರ ಅಂತ ನಾವು ಉಸಿರಾಡಕತ್ತೀವಿ. ರೈತರ ಏನರ ಕೆಲಸ ಈ ರೈತ ಇದ್ದಿದ್ರಂದ್ರೆ ನಮ್ಗೆ ಉಸಿರಾಡಕ್ಕಂಗಿಲ್ಲ. ನಾವು ರೈತ ಸರಾಗಿ ಇವ್ರು ಸಂಸದರ ಕೊಡುಗೆ ಏನೈತ್ರಿ. ಇವತ್ತು ಹುಬ್ಬಳ್ಳಿ ಧಾರವಾಡದ ಸರ್ ನೀವು ಫ್ರೀ ಯೋಜನೆ ಅಂತಂದ್ರಿ, ಇವ್ರು ಏನೋ ಬಸ್ ಫ್ರೀ ಮಾಡ್ರಿ ಅಂತೇಳಿ ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆ ಆಟೋದವ್ರ ಪರಿಸ್ಥಿತಿ ಏನಾಗೈತೆ ಸರ್, ಪ್ರೈವೇಟ್ ಬಸ್ಸವ್ರ ಪರಿಸ್ಥಿತಿ ಏನಾಗೈತಿ, ಅದ್ರ ಬಗ್ಗೆ ವಿಚಾರ ಇದೆ. ಒಂದು ಇವತ್ತು ಯಾವುದೋ ಒಂದು ಕಾರ್ಯಕ್ರಮದೊಳಗೆ ಒಬ್ಬ ಆಟೋದವ ಬಂದು DK ಶಿವಕುಮಾರ್ ಮತ್ತು ಯಾರು ಕಾರ್ಯಕ್ರಮ ಮಾಡಿದ್ದಾರೆ, ಒಬ್ರು ಬಂದು ಕೇಳ್ದ ಆಟೋದವ, ಸರ ನೀವು ಫ್ರೀ ಮಾಡಿಬಿಟ್ಟಿರಿ ಮತ್ತು ನಮಗೆ ಬಾಡಿಗೆ ಇಲ್ಲ ಸರ್, ನಮಗೂ ಯೋಜನೆ ಕೊಡಂದ. ಅವಾಗ ಉತ್ತರ ಕೊಡೋಕ್ಕಾಗಿಲ್ಲ. ಇಲ್ಲೇ ನಿಮ್ಮದು ಸ್ಕೀಮ್ ಏನು ಗೊತ್ತಾಗಿದ್ದು. ಯಾವತ್ತು ಸ್ಕೀಮ್ ಇಂಥವು ಮಾಡ್ರಿ ಅಂದ್ರೆ ಅದು ಜನರಿಗೆ ರೀಚ್ ಮಾಡುವಂಥ ನೇರ ಧ್ವನಿ ಅಂತ ಹೇಳಿದ್ರೆ ಕೊಡುವಂಥ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಈ ಕರ್ನಾಟಕದ 7 ಕೋಟಿ ಮಹಾ ಮತದಾರರು ಕೂಡ ಸೌಲಭ್ಯಗಳನ್ನು ಸಿಗಬೇಕು, ಅದರಿಂದ ಅವರು ತೃಪ್ತಿ ಪಡಿಬೇಕು ಅನ್ನುವಂಥ ಯೋಚನೆಗಳನ್ನು ತಿಳಿಸ್ತಾ ಇದ್ದೇನೆ. ಆದರೆ ಈ ಕ್ಷೇತ್ರದಲ್ಲಿ ನಿಮ್ಮ ಪ್ರಕಾರದಿಂದ ಅಥವಾ ಈಗ ಇಲ್ಲಿ ಪಕ್ಷಾತೀತನೂ ಬೇಡ, ಇಲ್ಲಿ ಜಾತಿ ಭೇದನೂ ಬೇಡ, ಈ ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನು ಆಗಬೇಕಾಗಿತ್ತು, ಯಾವುದರಿಂದ ಮತದಾರರು ವಂಚಿತಗೊಂಡಿದ್ದಾರೆ, ಏನು ಸಿಗಬೇಕಾಗಿತ್ತು? ಸರ್ಕಾರದಿಂದ ಬರೆಯುವ ಯೋಜನೆಗಳು ಧಾರವಾಡ ಜಿಲ್ಲಾದ ಜನರಿಗೆ ತಲುಪಿಲ್ಲ ಸರ್. ಮೊದಲೇದಾಗಿ ಅದು ತಲುಪಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇವತ್ತು ಯಾವ ನೀವು ಒಂದು ಡೆತ್ ಸರ್ಟಿಫಿಕೇಟ್ ಬೇಕಂದ್ರೂ ಲಂಚ ಕೊಡೋ ಪರಿಸ್ಥಿತಿ ಬಂದಿದೆ. ಇದು ಕೆಲಸ ಯಾರು ಮಾಡ್ತೀವಿ? ಅಧಿಕಾರಿಗಳು ಜನಪ್ರತಿ ಮಾಡಿಸ್ಬೇಕಲ್ಲ. ಜನರು ನಮಗೆ ಓಟ್ ಯಾಕೆ ಹಾಕ್ತಾರೆ ಅಂದ್ರೆ ರೀ, ನಮ್ಮ ಹಕ್ಕು ನಿಮಗೆ ಕೊಟ್ಟಿರ್ತೀವಿ. ಯಾಕೆ? ಇವರಿಂದ ನಾವು ಆರಾಮಾಗಿ ಜೀವನ ಮಾಡ್ಬೋದು ಅಂತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಯೋಜನೆಗಳನ್ನು ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮತ್ತು ಕ್ಷೇತ್ರದೊಳಗೆ ಜನರಿಗೆ ಬೇಕಾಗಿದ್ದೇನೆ ಸರ್, ಪ್ರತಿಯೊಂದು ಕುಟುಂಬಕ್ಕೂ ಒಂದು ಮನೆ, ಒಂದು ಉದ್ಯೋಗ, ಸರಿಯಾದ ಮೂಲಭೂತ ಸೌಕರ್ಯ, ನೀರು, ವಸತಿ, ರೋಡು, ಮತ್ತೊಂದು ವಿಶ್ರಾಂತಿ ಮಾಡಲಿಕ್ಕೆ ಗಾರ್ಡನ್. ಇಷ್ಟು ಜನರಿಗೆ ಕೇಳ್ತಾರೆ ರೀ. ಇಷ್ಟನ್ನ ಜನರಿಗೆ ಕೊಟ್ಬಿಟ್ರಂದ್ರೆ ಜನರು ನಮಗೆ ಕೇಳಂಗಿಲ್ಲ. ಇವತ್ತು ಒಂದು ದಿನ ಆದರೂ ನಮ್ಮ ಸಂಸದರು ಸ್ಲಮ್ ಏರಿಯಾಗ ಹೋಗ್ಯಾರೇನ್ರಿ ಅವರು? ಏನು ರೀ ಇಲ್ಲಿ ಗಟ್ರ ಐತಿ ನೀವು ಜೀವನ ಮಾಡಿದ ಕ್ಯಾರೇನ ಇಲ್ಲ. ಮತ್ತು ನೀವು ಸ್ಮಾರ್ಟ್ ಇದ್ರಲ್ಲ ಸರ್, ರಾಜಕಾರಣಿ ಸ್ಮಾರ್ಟ್ ಆಗೋದು ಇರಬಾರ್ದು ರೀ, ಜನರು ಸ್ಮಾರ್ಟ್ ಮಾಡ್ಬೇಕು. ಇಲ್ಲಿ ಏನಾಗತ್ತೆ, ಇವರು ಸ್ಮಾರ್ಟ್ ಅದಾರ, ಇವರಿಗೆಲ್ಲ ಇದೆ ಸರ್ ಫೆಸಿಲಿಟಿ. ಎಸ್ಕಾಟ್ ಇರ್ತೈತಿ, ಚಲೋ ಗಾಡಿ ಇರ್ತಾವೆ, ಅವ್ರಿಗೆ ತಗ್ಗುದಿನ ಗೊತ್ತಾಗಿಲ್ಲ. ಇಲ್ಲಿ ಮಧ್ಯಮ ಓಟ್ ಹಾಕಿದ್ದು ಪರಿಸ್ಥಿತಿ. ಇವತ್ತು ನೋಡಿ ಸರ್ ನೀವು KSRTC ಬಸ್ ಹೆಂಗೆ ಜನರು ಹೋಗ್ತಿರ್ತಾರೆ ಸರ್, ಹಿಂಗೆ ಸಲ್ಲಪ್ಪ ಏನಾರ ಬಿದ್ದರೆ ಅಂದ್ರೆ ಕೈಗಾರ ಮಾಡ್ಕೊಂಡು ಪರಿಸ್ಥಿತಿ ಐತಿ. ವಯಸ್ಸಾಗಿದ್ರು ಅದ್ರ ಬಗ್ಗೆ ತಾವು KSRTC ಒಂದು ಸಭೆ ಮಾಡಿದಿರಾ?
ಈ ಸರಿ ಧಾರವಾಡ ಜನತೆ ನನಗೆ ಏನರ ಲೋಕಸಭೆ ಚುನಾವಣೆದೋಸ್ಕರ ನನಗೆ ಅಧಿಕಾರ ಕೊಟ್ಟರು ಸರ್. ಇವತ್ತು ಈ ಯೋಜನೆಗಳು ಅಂತೀರಿ ಮೂಲಭೂತ ಸೌಕರ್ಯ ಇರೋದಲ್ಲ ಅವ್ರಿಗೆ ತಲುಪುವಂಥ ಕೆಲಸನ ಮಾಡ್ತೀನಿ ರೀ. ಸರ್ಕಾರಿ ಯೋಜನೆಗಳಿದಲ್ಲ ಅವರು ಪ್ರಾಮಾಣಿಕವಾಗಿ ತಲುಪುವಂಥ ಕೆಲಸನ ಮಾಡ್ತೀನಿ ಹೊರತು ಇದರಿಂದ ನಾವು ಇದು ಮಾಡೋಂಗಿಲ್ಲ. ಅಂದ್ರೆ ಜನರು ಅನ್ಬೇಕು ಇವರು ಯಾವಾಗ ನಮಗೆ ರಾಜು ನಾಯಕ ಅಧಿಕಾರ ಕೊಡ್ಬೇಕಂತ ಅವ್ರು ವಿಚಾರ ಮಾಡಬೇಕು ಅಂಥ ಕೆಲಸ ನಾವು ಮಾಡ್ತೀವಿ ಸರ್. ರಾಜು ನಾಯಕವಾಡಿ ಈ ಕ್ಷೇತ್ರದಲ್ಲಿ ಯಾರು? ರಾಜು ನಾಯಕವಾಡಿ ಒಬ್ಬ ಜನಸೇವಕ ಸರ್. ಯಾಕೆ ಜನಸೇವಕ? ಜನರ ಇವತ್ತು ಜನರ ಧ್ವನಿಯಾಗಿ ನಿಂದಲಿಕ್ಕೆ ರಾಜು ನಾಯಕವಾಡಿ ಅದ ಸರ್. ರಾಜು ನಾಯಕರಿಗೆ ಮತ ಯಾಕೆ ಕೊಡಬೇಕು? ರಾಜು ನಾಯಕವಾಡಿ ಅವರು ಜನಗೋಸ್ಕರನೇ ಇದ್ದಾರೆ. ಜನರಿಗೋಸ್ಕರ ಅಂದರೆ ಏನು ಮಾಡೋಕ್ಕೆ ಸಾಧ್ಯ? ಜನರಿಗೆ ಗೋಸ್ಕರ ಇಲ್ಲ ಅಂದ್ರೆ ಸರ್ ಇವತ್ತು ನಮ್ಮ ಕಡೆ ಅಧಿಕಾರ ಇಲ್ಲ ಅಂತಂದ್ರು ನಾವು ಸರ್ಕಾರಿ ಯೋಜನೆಗೂ ಜನರಿಗೆ ತಲುಪಿಸ್ತೀವಿ. ಅಧಿಕಾರ ಇವತ್ತು ನಾನು ಒಂದು 20% ಜನರಿಗೆ ಕೆಲಸ ಮಾಡ್ಬೋದು ಸರ್. ಅಧಿಕಾರ ಇಲ್ಲಾಂದ್ರೆ ಮುಂದೆ ಅಧಿಕಾರ ಬಂದರೆ 100% ಜನರಿಗೆ ಕೆಲಸ ಮಾಡ್ಬೋದು. ಇವತ್ತು ಜನರಿಗಾಗಿ ದೊರೆಯುವಂಥ ನಾಯಕ ನಮ್ಮ ಕ್ಷೇತ್ರದೊಳಗೆ ಇಲ್ಲ. ಯಾಕಂದ್ರೆ ಇವತ್ತು ಬದಲಾವಣೆ ಬಯಸಿದ್ದು ಜನರೇ. ರಾಜು ನಾಯಕವಾಡಿ ಯಾವುದೋ ಅಧಿಕಾರ ಆಸೆ ಇಲ್ಲ, ಜನರ ಒತ್ತಾಯದ ಮೇರೆಗೆ ನಾನು ರಾಜಕಾರಣ ಮಾಡಕತ್ತೀನಿ. ರಾಜು ನಾಯಕವಾಡಿ ಸಂಸದ ಆಗಬೇಕಂತ ವಿಚಾರ ಇಲ್ಲ, ಜನರ ಅಭಿಪ್ರಾಯ ಸರ್. ಈ ಸರಿ ರಾಜು ನಾಯಕವಾಡಿ ಅಂತ ಬರ್ಬೇಕು ಜನರ ಅಭಿಪ್ರಾಯ ಇದೆ. ನಾಯಕವಾಡಿಗೆ ಈ ಕ್ಷೇತ್ರ ಪಕ್ಷ ಇಂಪಾರ್ಟೆಂಟು ಏನು ವ್ಯಕ್ತಿ ಇಂಪಾರ್ಟೆಂಟ್? ವ್ಯಕ್ತಿ ಇಂಪಾರ್ಟೆಂಟ್ ಸರ್. ಯಾಕೆ ವ್ಯಕ್ತಿ ಇಂಪಾರ್ಟೆಂಟ್? ವ್ಯಕ್ತಿ ಅಂದರೆ ಅವ್ರ ಜೊತೆಗೆ ನಾ ಇರ್ತೀನಿ ಸರ್. ಜನರ ಧಾರವಾಡ ಜಿಲ್ಲಾದಂತ ಏನೂ ಸಮಸ್ಯೆ ಆದರೆ ಅಲ್ಲಿ ಯಾವ್ದು ಪಕ್ಷ ಹೋಗಿಲ್ಲ, ರಾಜು ನಾಯಕವಾಡಿ ಇಲ್ಲ ಸರ್. ಯಾಕೆ ಪಕ್ಷದ ಕಡೆ ಮುಖ ಮಾಡಿದ್ರಿ? ಯಾಕೆ ಪಕ್ಷದ ಕಡೆ ಮುಖ ಮಾಡಿದ್ರಿ? ಪಕ್ಷದೊಳಗೆ ಮುಖ ಮಾಡಿದ್ರಿ ಸರ್. ಅವ್ರ ಪಕ್ಷದವ್ರ ನಮಗೆ ಬಂದ ಮ್ಯಾಗ ನಾವು ಹೋದ್ವಿ ಸರ್. ಸರಿ ಸರ್, ಸಮಯದ ವಿಚಾರ ಮಾಡ್ತಾ ಸಂದರ್ಶನ ಅಂತ್ಯ ಸಂದರ್ಭಕ್ಕೆ ನಾನು ಬರ್ತಾ ಇದ್ರಿ. ಕೊನೆಯದಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ 16 ಲಕ್ಷ ಮತ ಬಾಂಧವರಿಗೆ ಮತ್ತು ಈ ಕರ್ನಾಟಕ ರಾಜ್ಯದ 7 ಕೋಟಿ ಮತ ಬಾಂಧವರಿಗೆ, ಈ ಭಾರತ ದೇಶದ 140 ಕೋಟಿ ಮತ ಬಾಂಧವರಿಗೆ ನಾಯಕವಾಡಿ ವೈಯಕ್ತಿಕ ವರ್ಚಸ್ ಇದೇ ರೀತಿ ಕ್ಯಾಂಡಿಡೇಟ್ಸ್ಗಳಿಗೆ, ಅನೇಕ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ರಿ? ಮತದಾರರಿಗೆ, ನಿಮ್ಮ ಕ್ಷೇತ್ರ ಮತ ಬಾಂಧವರಿಗೆ ಯಾವ ಆಧಾರದ ಮೇಲೆ, ಯಾವ ಅಧಿಕಾರದ ಮೇಲೆ, ಯಾವ ಯೋಜನೆ ಮೇಲೆ ಮತ ಹಾಕಲಿಕ್ಕೆ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ? ಈಗ ನಮ್ಮ ಧಾರವಾಡ ಜಿಲ್ಲಾ ಹಾಗೂ ಏನು ಈ ಸರಿ ಲೋಕಸಭೆ ಚುನಾವಣೆ ಆಗ್ತಾಯಿದೆಯಲ್ಲ, ನಾ ಜನರಿಗೊಂದು ಕೈ ಮುಗಿದು ಜೋಡಿಸಿ ಹೇಳ್ತೀನಿ. ಇವತ್ತು ತಾವು ಎಲ್ಲ ಪಕ್ಷದವರು ಅಧಿಕಾರ ಕೊಟ್ಟಿದ್ದೀರಿ, ಆದರೆ ಕ್ಷೇತ್ರದೊಳಗೆ ಕೆಲಸ ಎಷ್ಟಾಗೆ ತುಂಬ ಗೊತ್ತೈತಿ. ಇವತ್ತು ಕ್ಷೇತ್ರದಲ್ಲಿ ಯಾರಿಗೆ ತಾವು ಆರಿಸ್ರಂದ್ರೆ ಯಾರು ಸತತವಾಗಿ 5 ವರ್ಷ ನಿಮ್ಮ ನಾಯಕನಾಗೆಲ್ಲ ನಿಮ್ಮ ಸೇವಕನಾಗಿ ಯಾರು ಕೆಲಸ ಮಾಡ್ತಾರಲ್ಲ ಅಧಿಕಾರ ಅಂಥವ್ರನ್ನ ಕೊಟ್ಟರೆ ಮಾತ್ರ ಜನಸಾಮಾನ್ಯರು ಬದುಕಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ಜನಸಾಮಾನ್ಯ ಪರಿಸ್ಥಿತಿ ಸರ್ ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗ್ತಾರೆ. ಹಾಗಾಗಿ ನಾನು ಜನರಿಗೆ ಒಂದು ಮನವಿ ಹೇಳ್ತೀನಿ, ನಿಮ್ಮ ಜೊತೆ 5 ವರ್ಷ ನಿಮ್ಮ ಜೊತೆ ಇದ್ದು ನಿಮ್ಮ ಧ್ವನಿಯಾಗಿ ಯಾರು ನಿಮ್ಮ ಕೂಡ ಇರ್ತಾರಲ್ಲ ಅವ್ರಿಗೆ ತಾವು ಲೋಕಸಭೆಗೆ ಕಳಿಸಿದ್ರೆ ತಮಗೆ ಒಂದು ಕೆಲಸ ಆಗ್ತೈತಿ. ಅಕಸ್ಮಾತ್ ನೀವು ಈಗೇನು ಈ ನಮ್ಮ ಕ್ಷೇತ್ರದೊಳಗೆ 20 ವರ್ಷದಿಂದ ತಾವು ಸಂಸದರಿಗೆ ಅಧಿಕಾರ ಕೊಟ್ಟಿರಿ, ಇಲ್ಲ ನಮ್ಮ ಸಂಸದರ ಇಲ್ಲಿ ಕೆಲಸ ಮಾಡ್ಯಾರ ಅಂದ್ರೆ ತಾವು ಅವ್ರಿಗೆ ಅರ್ಸಕ್ಕೆ ಅಡ್ಡಿಲ್ಲ. ತಾವು ನೋಡಿರಿ, ಯಾಕಂದ್ರೆ ಯಾರಿಗೂ ಒಬ್ಬ ಜನಪ್ರತಿನಿಧಿಗೆ ಓಟ್ ಕೇಳುವಂಥ ಅಧಿಕಾರ ಇಲ್ಲ ಸರ್. ಅವ್ರದ್ದೇ ಆದದ್ದು ಹಕ್ಕ ಐತಿ. ನಾವು ಜಸ್ಟ್ ಕೈ ಮುಗಿದು ಅವರು ನೀವು ಟ್ಯಾಲಿ ಮಾಡಿರಿ, ಯಾರು ನಿಮ್ಮ ಕ್ಷೇತ್ರದೊಳಗೆ ಇಲ್ಲಿ ಕೆಲಸ ಮಾಡಕತ್ತಾರ ಮತ್ತು ಅಧಿಕಾರ ಕೊಟ್ಟವ್ರಿಗೆ ಕೆಲಸ ಮಾಡ್ಯಾರೋ ಇಲ್ಲೋ ಅದು ನೀವು ಐಡೆಂಟಿಫೈ ಮಾಡಿರಿ. ನಿಮಗೆ ಯಾರು ಒಳ್ಳೆಯ ವ್ಯಕ್ತಿ ಇದನ್ನು ಅವ್ಗೆ ಆರಿಸ್ಬೇಕಂತ ನಾನು ಜನರಿಗೆ ಮನವಿ ಮಾಡ್ತೀನಿ ಸರ್. ಮತ್ತು ಜನರಿಗೊಂದು ಮನವಿ ಮಾಡ್ತೀನಿ, 1 ವರ್ಷ ನನ್ನ 5 ವರ್ಷ ಅಧಿಕಾರದಲ್ಲಿ 1 ವರ್ಷದಲ್ಲಿ ಅಕಸ್ಮಾತ್ ನಾ ಏನರ ಈ ಕೆಲಸ ನಿಮಗೆ ಏನರ ನನ್ನ ಕೆಲಸ ನಿಮ್ಗೆ ತೃಪ್ತಿದಾಯಕ ಆಗಿಲ್ಲ ಅಂದ್ರೆ ನೀವು ಯಾವ ದಿನ ಹೇಳ್ತಿರಲ್ಲ ಅದೇ ದಿನ ನಾನು ರಾಜೀನಾಮೆ ಕೊಡೋಕ್ಕೂ ಸಿದ್ಧ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ನಾಯಕವಾಡಿಯವರೇ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಮತ್ತು ನೀವು ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮತದಾರರಿಗೆ ಈ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಏನಿದ್ದಾವೆ, ಜನಪರ ಇದ್ದಾವೋ ಇಲ್ಲೋ, ನಿಮಗೆ ತೃಪ್ತಿ ಆಗಿದ್ದೋ ಇಲ್ಲೋ,
ವಿಚಾರ ಮಾಡುತ್ತಾ ಈ ಕ್ಷೇತ್ರಕ್ಕೆ ಏನು ಆಗಬೇಕಾಗಿತ್ತು, ಏನು ಬೇಕಾಗಿತ್ತು ಅದರ ಬಗ್ಗೆ ಪರಿಗಣಿಸಿ, ಮತ್ತು ನೀವು ಬಂಡಾಯ ಆಗಿರಲಿ ಅಥವಾ ಪಕ್ಷದ ಬಿಫಾಮ್ನಿಂದ ಆಗಿರಲಿ ಸ್ಪರ್ಧೆಗೆ ನಾನು ಸದಾ ಸಿದ್ಧ ರೆಡಿ ಇದ್ದೇನೆ. ನೀವು ನನಗೆ ಆಶೀರ್ವಾದ ಮಾಡಬೇಡಿ. ನೀವು ನನ್ನ ಮೇಲೆ ನಂಬಿಕೆ ಇದ್ದರೆ ನಾನು ಮಾಡಬಲ್ಲೆ ಆದರೆ ನನಗೆ ಆಶೀರ್ವಾದ ಮಾಡಿ ಅಂತ ತಾವೇನು ಕೇಳ್ಕೊಳ್ಳಿಕ್ಕೆ ಹೊಂಟಿದ್ರಿ. ಆ ಸಂದರ್ಭದಲ್ಲಿ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ಮಾತನಾಡಲಿಕ್ಕೆ ಮತ್ತು ನಮ್ಮ ಜೊತೆ ಸಮಯ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತೇನೆ. ಮತ್ತು ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮಗೆ ವಿಜಯಶಾಲಿ ಆಗಲಿ. ಈ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರದ 16 ಲಕ್ಷ ಮತದಾರರ ಪರಿಣಾಮವನ್ನು ನಿಮ್ಮ ಮೇಲೆ ಯಾವ ರೀತಿ ಬೀಳಬಹುದು, ನಿಮಗೆ ಯಾವ ರೀತಿ ವಿಜಯಸ್ತವನ್ನು ಕೊಡ್ಬೋದು ಅನ್ನೋದು. ಇನ್ನೊಂದು ಹೇಳಿ ಸರ್, ಇನ್ನೊಂದು ಮಾತು, ಈ ಬಾರಿ ಧಾರವಾಡ ಜಿಲ್ಲಾದಲ್ಲಿ ನನ್ನ ಮಗ ಏನರ ಜನರ ಆಶೀರ್ವಾದ ಮಾಡಿದ್ರೆ, ನಾ ಏನರ ವಿಜಯಶಾಲಿ ಆದ್ರೆ ಇದು ರಾಜು ನಾಯಕವಾಡಿ ಗೆಲುವಲ್ಲ, ಇದು ಧಾರವಾಡ ಜಿಲ್ಲಾದಂತ ಲೋಕಸಭೆ ಚುನಾವಣೆದೊಳಗೆ ಏನಿವತ್ತು ಜನರ ಸಂಕಷ್ಟ ಅದಲ್ಲ ಅವ್ರು ಗೆಲುವಂತ್ರಿ, ಅವ್ರು ಗೆಲುವಿದು. ಇದು ರಾಜು ನಾಯಕವಾಡಿ ಅಲ್ಲ, ನಾನು ನಿಮ್ಮ ನಾಯಕನಾಗಲ್ಲ, ನಿಮ್ಮ ಸೇವಕನಾಗಿರ್ತೀನಿ. ಅಧಿಕಾರ ನನಗಿರ್ಬೋದು ಪ್ರೋಟೋಕಾಲ್ ಪ್ರಕಾರ, ಆದರೆ ನಿಮ್ಮ ಸೇವಕನಾಗಿ ನಾ ಕೆಲಸ ಮಾಡ್ತೀನಿ. ಇದು ಗೆಲುವು ಧಾರವಾಡ ಜಿಲ್ಲಾ ಲೋಕಸಭೆ ಮತದಾರರ ಗೆಲುವು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು 11ನೇ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಧಾರವಾಡ ಲೋಕಸಭಾ ಕ್ಷೇತ್ರದ NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜು ಅನಂತ ಸಾ ನಾಯಕವಾಡಿಯವರ ವಿಚಾರಗಳನ್ನು ನಾನು ಯಾವುದೇ ಜಿಲ್ಲೆಯಿಂದ, ಯಾವುದೇ ಬೇರೆ ತಾಲೂಕಿನಿಂದ, ಬೇರೆ ಲೋಕಸಭಾ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಓಡಿ ಬಂದಿಲ್ಲ. ಇದೇ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ನಾನು ಏನು ಮಾಡಬಲ್ಲೆ, ಏನು ನೋಡಬಲ್ಲೆ, ಏನು ತೋರಬಲ್ಲೆ, ಕ್ಷೇತ್ರ ಜನತೆಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯದಲ್ಲಿ ನನ್ನ ಪಾತ್ರ ಇರೋದು ಕ್ಷೇತ್ರ ಜನತೆ ಬಗ್ಗೆ. ನನ್ನ ಪಾತ್ರ ಇರೋದು ಅಧಿಕಾರದ ಬಗ್ಗೆ ಅಲ್ಲ. ಈ ಅಧಿಕಾರದಿಂದ ಜನಸೇವಕನಾಗಿ ಕೆಲಸ ಮಾಡುವ ಪಾತ್ರವಾಗುತ್ತೆ. ಸಂಸದರಾಗಿ ಮನೆಯಲ್ಲಿ ಕೂದುವುದು, AC ನಲ್ಲಿ ಅಡ್ಡಾಡೋದು, AC ಕಾರ್ನಲ್ಲಿ ಹೋಗೋದು, ಫ್ಲೈಟ್ನಲ್ಲಿ ಹೋಗೋದು ಶಾಶ್ವತವಲ್ಲ. ಕ್ಷೇತ್ರದ ಮತದಾರರ ಕೆಲಸ ಮಾಡೋದು ಶಾಶ್ವತ. 5 ವರ್ಷದಲ್ಲಿ ಕೆಲಸ ಮಾಡಿ 100 ವರ್ಷ ಮತ ಕೇಳಬೇಕು. 10 ವರ್ಷ ಕೆಲಸ ಮಾಡಿ 100 ತಲೆಮಾರಷ್ಟು ಹೆಸರು ಗಳಿಸಬೇಕು. 20 ವರ್ಷ ಕೆಲಸ ಮಾಡಿ ಈ ಜಗತ್ತು ಇರುವವರೆಗೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದಕ್ಕಿಂತ ಕರ್ನಾಟಕ ಭಾರತ ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಏನು ಮಾಡಿದ್ದೀವಿ, ಏನು ಇದೆ ಅನ್ನೋದು ತೋರಿಸ್ಕೊಡೋದು ಬಹುಮುಖ್ಯ. ಈಗ ಭಾರತ ದೇಶದಲ್ಲಿ ಅನೇಕ ರೀತಿಯ ಗೊಂದಲಗಳನ್ನು ಸೃಷ್ಟಿ ಆಗ್ತಾ ಇದೆ. ಅದೇ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅಚಲವಾದ ನಿರ್ಧಾರ ಮಾಡಿದ್ದೇನೆ. ನನಗೆ ಯಾವುದೋ ಪಕ್ಷದವರು ಟಿಕೆಟ್ ಕೊಡಲಿ ಬಿಡಲಿ, ಅಥವಾ ನನಗೆ ಬೇರೆ ಪಕ್ಷದವರು ನಮ್ಮ ಪಕ್ಷಕ್ಕೆ ಹೇಳಿ ಟಿಕೆಟ್ ತಪ್ಪಿಸಿದ್ರು ಕೂಡ ನನ್ನ ಅಚಲವಾದಂಥ ನಿರ್ಧಾರ ಸ್ಪರ್ಧೆ. ಅದು ಗೆಲುವು ನನ್ನ ಕೈಯಲ್ಲಿಲ್ಲ, ಈ ಕ್ಷೇತ್ರದ 16 ಲಕ್ಷ ಮತದಾರರ ಕೈಯಲ್ಲಿ ಸಾಧ್ಯ ಮಾತ್ರ. ಇವೆಲ್ಲ ವಿಚಾರಗಳೊಂದಿಗೆ, ಇವೆಲ್ಲ ವಿಷಯದೊಂದಿಗೆ ಈ ಕ್ಷೇತ್ರದಲ್ಲಿ ಆಗು ಹೋಗುವ ಡೆವಲಪ್ಮೆಂಟ್ ಬಗ್ಗೆ ಪಾತ್ರ ವಹಿಸ್ತಾ ಇರುವಂಥ ರಾಜು ನಾಯಕ್ ವಾಡಿಯವರು, ಇವರ ವಿಚಾರದೊಂದು ಮತ್ತೆ ಭೇಟಿ ಆಗ್ತೇನೆ. ಇವರ ಯೋಚನೆಗಳನ್ನು, ಇವರ ವಿಶ್ವಾಸಗಳನ್ನು ಲೋಕಸಭೆ ಚುನಾವಣೆ ರಿಸಲ್ಟ್ದೊಂದಿಗೆ ಇವರ ಕೋಲಿನಲ್ಲಿ ಈ ಕ್ಷೇತ್ರದ ಭವಿಷ್ಯವನ್ನು ವಿಜಯೋತ್ಸವದೊಂದಿಗೆ ನೋಡೋಣ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.